ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ನಾವು 10th ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ, 3rd ಚಾಪ್ಟರು. ಅದರಲ್ಲಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬೇಸಿಕ್ ಇಂಟ್ರೊಡಕ್ಷನ್ ಆಗಿತ್ತು. ಬೇಸಿಕ್ ಇಂಟ್ರೊಡಕ್ಷನ್ ಅಂತಂದರೆ ಏನೇನು ಕವರ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಜನರಲ್ ಫಾರ್ಮ್ ಆಗಿತ್ತು. ನೆಕ್ಸ್ಟ್ ಕಂಡೀಷನ್ ನೋಡಿದ್ವಿ, a1/a2 ನಾಟ್ ಈಕ್ವಲ್ ಟು b1/b2 ಅಂತಂದರೆ ಏನಾಗುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಇಂಟರ್ಸೆಕ್ಟಿಂಗ್ ಅಂತ ಹೇಳಿದ್ರೆ, ಸೊ ಹೌ ಮೆನಿ ಸೊಲ್ಯೂಷನ್ ಕ್ಯಾನ್ ಎಕ್ಸಿಸ್ಟ್, ಸಿಂಗಲ್ ಸೊಲ್ಯೂಷನ್, ಅದರ್ವೈಸ್ ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್, then that is consistent. Then a1/a2 b1/b2 equals to c1/c2 means coincident lines. Coincident lines means infinitely many solution exist. Solution are existing means that is also consistent. Next, a1/a2, that is not a1/a2 b1/b2, but it is not equals to c1/c2, that is parallel lines. Parallel lines means no solution. No solution means that is inconsistent. ಸೊ ನೆಕ್ಸ್ಟ್ ಎಲಿಮಿನೇಷನ್ ಮೆಥಡು, ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಗ್ರಾಫಿಕಲ್ ಮೆಥಡು. ಇದು 4 ಮಾರ್ಕ್ಸ್ಗೆ ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 4 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. 4 ಮಾರ್ಕ್ಸ್ಗೆ ಗ್ರಾಫಿಕಲ್ ಮೆಥಡಿಂದ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ 100% ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. So we need to solve these two equation by graphical method. So graphical method ಅಲ್ಲಿ ಯಾವ ತರ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದಪ್ಪ ಅಂತ ಹೇಳಿದ್ರೆ, so what is the equation, x plus 3y equals to 6, 2x minus 3y equals to 12. So we need to get the solution for these two equation by graphical method. Solve this by graphical method. So ಯಾವ ಥರ ಸಾಲ್ವ್ ಮಾಡೋದು, ಐ ಆಮ್ ಟೇಕಿಂಗ್ ಆಸ್ ದಿಸ್ ಆಸ್ ಈಕ್ವೇಷನ್ 1, ದಿಸ್ ಈಸ್ ಈಕ್ವೇಷನ್ 2. ಫಸ್ಟ್ ಒನ್ನ ಈಕ್ವೇಷನ್ 1, ಸೆಕೆಂಡ್ ಒನ್ನ ಈಕ್ವೇಷನ್ 2 ಅಂತ ತಗೋತೀನಿ. ಸೊ ಈಗ ನಾವು ಯಾವ ಥರ ಗ್ರಾಫಿಕಲ್ ಮೆಥಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಕನ್ಸಿಡರ್ ಈಕ್ವೇಷನ್ 1. Consider equation 1. What is equation 1? X plus 3y equals to 6. X plus 3y equals to 6. ಈಗ ನಮಗೆ 2 ಈಕ್ವೇಷನ್ ಇದೆ. ಒಂದೊಂದು ಈಕ್ವೇಷನ್ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದರಲ್ಲಿ 2 ಈಕ್ವೇಷನ್ ಇದೆ, 2 ಟೇಬಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಟೇಬಲ್ ಅಬ್ಸರ್ವ್ ಮಾಡಿಕೊಂಡು ನಾವು ಗ್ರಾಫ್ ಹಾಕ್ತೀವಿ. ಸೊ ಗ್ರಾಫ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಏನು ಅಂತ. ಸೊ ನಾವೀಗ ಟೇಬಲ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಸೊ ನೋಡೋಣ, ಇಲ್ಲಿ ನಾವು ಎಕ್ಸಿಗೆ ಅಥವಾ ವೈಗೆ ಯಾವುದಕ್ಕೆ ಬೇಕಾದರೂ ವ್ಯಾಲ್ಯೂ ಕೊಡ್ಕೊಂಡು ಹೋಗ್ಬೋದು. ಎಕ್ಸಿಗಾದರೂ ಕೊಡ್ಬೋದು, ವೈಗಾದರೂ ಕೊಡ್ಬೋದು. ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈಗೆ ವ್ಯಾಲ್ಯೂ ಸಿಗುತ್ತೆ, ಇನ್ ಕೇಸ್ ವೈಗೆ ವ್ಯಾಲ್ಯೂ ಕೊಟ್ಟರೆ ಎಕ್ಸಿಗೆ ವ್ಯಾಲ್ಯೂ ಸಿಗುತ್ತೆ. ಏನು ಕೊಡೋಣ, ಎಕ್ಸಿಗೆ ವ್ಯಾಲ್ಯೂ ನೋಡೋಣ. ಇಫ್ ಎಕ್ಸ್ ಈಕ್ವಲ್ಸ್ ಟು 0, ಈಕ್ವೇಷನ್ 1 ಕನ್ಸಿಡರ್ ಮಾಡಿದ್ದೀವಿ. ಯಾವುದು ಈಕ್ವೇಷನ್ 1? ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6. ಇದರಲ್ಲಿ ಎಕ್ಸಿಗೆ ನಾನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಏನು ಕೊಟ್ಟಿದ್ದೀನಿ? 0. ಎಕ್ಸಿಗೆ 0 ಕೊಟ್ಟರೆ ಏನಾಗುತ್ತೆ ಅಂದರೆ, ಈ 0ನ ನಾವು ಇದರಲ್ಲಿ ಕೊಡಬೇಕು. 0 ಪ್ಲಸ್ 3y ಈಕ್ವಲ್ಸ್ 6. 0 ಪ್ಲಸ್ 3y, ಇಫ್ ಯು ಆಡ್ ಎನಿ ನಂಬರ್ ಟು 0 ವಿ ವಿಲ್ ಗೆಟ್ 3y, ದಟ್ ನಂಬರ್ ಇಟ್ ಸೆಲ್ಫ್. ಅಂದರೆ ಇಲ್ಲಿ ಯಾವ ನಂಬರ್ ಇದೆ? 3y ಇದೆ. 3y equals to 6, y equals 6 by 3 means 3 1s are 3 2s. What you got? Y is 2. So y ಏನು ಬಂತು ವ್ಯಾಲ್ಯೂ 2. ಸೊ ಏನು ಮಾಡಿದ್ವಿ, ಈಕ್ವೇಷನ್ 1ನ ಕನ್ಸಿಡರ್ ಮಾಡಿದ್ದೀವಿ. ನಾನು ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಎಕ್ಸಿಗೆ 0 ಕೊಟ್ಟರೆ ಏನಾಯಿತು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 0 ಪ್ಲಸ್ 3y ಈಕ್ವಲ್ಸ್ ಟು 6. 0 ಪ್ಲಸ್ 3y ಏನಾಗುತ್ತೆ? 3y ಆಗುತ್ತೆ. 3y ಈಕ್ವಲ್ಸ್ ಟು 6 ಅಂದರೆ y ಈಕ್ವಲ್ಸ್ 6 ಡಿವೈಡ್ ಬೈ 3. ಇಲ್ಲಿ ಇಂಟು ಇದೆ ಅಂದರೆ ಈಕ್ವಲ್ಸ್ ಇಂದ ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡ್. y ಈಕ್ವಲ್ಸ್ 6 ಬೈ 3 ಅಂದರೆ 3 1s are 3 2s. y ವ್ಯಾಲ್ಯೂ ಎಷ್ಟು ಬಂತು? 2. ನೆಕ್ಸ್ಟ್ ಎಕ್ಸಿಗೆ ಇನ್ನೊಂದು ವ್ಯಾಲ್ಯೂ ಕೊಡಬೇಕು. ನಮಗೆ ಗ್ರಾಫ್ ಹಾಕೋದಕ್ಕೆ 2 ವ್ಯಾಲ್ಯೂ ಆದರೆ ಎನಫ್, ಮೋರ್ ದೆನ್ ಎನಫ್. 2 ಆದರೂ ತಗೊಂಡ್ರೆ ಸಾಕು. 2 ಪಾಯಿಂಟ್ಸ್ ಬೇಕು. ಒಂದು ವ್ಯಾಲ್ಯೂ 0 ಕೊಟ್ಟಿದ್ದೀನಿ. ಇನ್ನೊಂದು ವ್ಯಾಲ್ಯೂ ಏನು ಕೊಡೋಣ? ಸೊ ಇನ್ನೊಂದು ವ್ಯಾಲ್ಯೂ ಏನು ಕೊಡೋಣ ನೋಡಿ. ಈಗ 1 ಏನಾದರೂ ಕೊಟ್ವಿ ಅಂತ ಹೇಳಿದ್ರೆ, ಎಕ್ಸ್ ಜಾಗದಲ್ಲಿ 1 ಕೊಟ್ವಿ ಅಂದರೆ 1 ಪ್ಲಸ್ 3y ಈಕ್ವಲ್ಸ್ ಟು 6 ಆಗುತ್ತೆ. ಎಷ್ಟಾಗುತ್ತೆ? 1 ಪ್ಲಸ್ 3y ಈಸ್ ಈಕ್ವಲ್ಸ್ ಟು 6. 3y ಈಸ್ ಈಕ್ವಲ್ಸ್ ಟು 6. ಈ ಕಡೆ ಬಂದರೆ -1.
3y is equals to 6 minus 1 ಅಂದರೆ ಎಷ್ಟಾಗುತ್ತೆ 5 ಆಗುತ್ತೆ. y is equals to 5/3 ಅಂದರೆ ಇದು ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಫ್ರಾಕ್ಷನ್ ಅಲ್ಲಿ ಬಂತು ಅಂದರೆ ನಮಗೆ ಇದು 5/3 ಅಂದರೆ ನೆಕ್ಸ್ಟ್ ಡಿವೈಡ್ ಮಾಡಿದ್ರೆ ಡೆಸಿಮಲ್ ಬರುತ್ತೆ. ಅದನ್ನ ನಾವು ಲೊಕೇಟ್ ಮಾಡೋದು ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೆ ನಮಗೆ ಫ್ರಾಕ್ಷನ್ ಅಥವಾ ಡೆಸಿಮಲ್ ಅಲ್ಲಿ ಬೇಡ. ಆ ಥರ ನಾವು ಎಕ್ಸಿಗೆ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರೆ 1 ಆಗಲ್ಲ. ನೆಕ್ಸ್ಟ್ 2 ಕೊಟ್ರೆ ಎಷ್ಟಾಗುತ್ತೆ? 2 ಕೊಟ್ರೆ 3y is equals to 6 minus 2 4 ಆಲ್ಸೋ ನಾಟ್ ಡಿವಿಸಬಲ್ ಬೈ 3. 2 ಕೂಡ ಆಗಲ್ಲ. 3 ಕೊಡೋಣ. 3 ಕೊಟ್ರೆ ಇಫ್ x is equals to 0 ಫಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಇಫ್ x equals 3 x ವ್ಯಾಲ್ಯೂ ಎಷ್ಟು ಕೊಡ್ತಾ ಇದ್ದೀನಿ 3. 1 ಯಾಕಾಗಲ್ಲ 2 ಯಾಕಾಗಲ್ಲ ಅಂತ ಗೊತ್ತಾಯ್ತು. 1 ಕೊಟ್ರೆ ಏನಾಗುತ್ತೆ 3y is equals to 6 minus 1 ಅಂದರೆ 5 y is equals to 5/3 ಆಗುತ್ತೆ. ನಮಗೆ ಫ್ರಾಕ್ಷನ್ ಅಲ್ಲಿ ಬೇಕಾಗಿಲ್ಲ, ಅದಕ್ಕೋಸ್ಕರ 1 ಆಗಲ್ಲ 2 ಆಗಲ್ಲ. ನೆಕ್ಸ್ಟ್ 3 ಕೊಡ್ತಾ ಇದ್ದೀನಿ ಎಕ್ಸಿಗೆ ವ್ಯಾಲ್ಯೂ. ಎಕ್ಸಿಗೆ 3 ಕೊಟ್ರೆ ಎಷ್ಟಾಗುತ್ತೆ? ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಈಕ್ವೇಶನ್ 1 ಅಲ್ಲಿ. 3 plus 3y is equals to 6. 3y equals 6. ಇದು ಈ ಕಡೆ ಬಂದ್ರೆ ಏನಾಗುತ್ತೆ -3. 3y is equals to 6 minus 3 ಆಗುತ್ತೆ. y equals 3/3. 3 ಕ್ಯಾನ್ಸಲ್ ಆಗಿ y ವ್ಯಾಲ್ಯೂ ಏನಾಗುತ್ತೆ 1 ಆಯಿತು. ಸೊ ಇದಕ್ಕೊಂದು ಟೇಬಲ್ ಹಾಕೋಣ. ಎಕ್ಸ್ ವೈ ಫಸ್ಟ್ ಎಕ್ಸಿಗೆ ಏನು ಕೊಟ್ಟಿದ್ವಿ 0 ಕೊಟ್ಟಾಗ, ಎಕ್ಸಿಗೆ 0 ಕೊಟ್ಟಾಗ y ವ್ಯಾಲ್ಯೂ ಎಷ್ಟು ಬಂದಿದೆ 2 ಬಂದಿದೆ. ನೆಕ್ಸ್ಟ್ ಎಕ್ಸಿಗೆ 3 ಕೊಟ್ಟಿದ್ದೀವಿ, 3 ಕೊಟ್ಟಾಗ y ವ್ಯಾಲ್ಯೂ ಎಷ್ಟು ಬಂದಿದೆ 1 ಬಂದಿದೆ. ಸೊ ಆಯಿತು. ಫಸ್ಟ್ ಒಂದು ಈಕ್ವೇಶನ್ ಇಂದ ಒಂದು ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ಕನ್ಸಿಡರ್ ಈಕ್ವೇಶನ್ 2. ಈಕ್ವೇಶನ್ 2ನ ತಗೊಳ್ಳೋಣ ಈಗ. ಸೊ ವಾಟ್ ಈಸ್ ಈಕ್ವೇಶನ್ 2? 2x minus 3y equals 12. ಈಗ ಇದರಲ್ಲೂ ಅಷ್ಟೇ ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋಗೋಣ, ವೈಗೆ ವ್ಯಾಲ್ಯೂ ಸಿಗುತ್ತೆ. ನೀವು ಎಕ್ಸ್ಗೆ ಕೊಡಬೇಕು ಅಂತಲ್ಲ, ವೈಗೆ ಬೇಕಾದರೂ ಏನು ಬೇಕಾದರೂ ವ್ಯಾಲ್ಯೂ ಕೊಡ್ಬೋದು. ನೋಡ್ಕೋಬೇಕು ಅಲ್ಲಿ ಯಾವ ಥರ ಇರುತ್ತೆ ಅಂತ. ಅಂದರೆ ನಮಗೆ ಏನೂ ಆಗಿರಬಾರ್ದು. ನಾವು ಎಕ್ಸಿಗೆ ಯಾವ ಥರ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರೆ ವೈ ವ್ಯಾಲ್ಯೂ ನಮಗೆ ಫ್ರ್ಯಾಕ್ಷನಲ್ಲಿ ಬರಬಾರ್ದು, ಆ ಥರ ಕೊಡಬೇಕು. ಇಲ್ಲೂ ಅಷ್ಟೇ ನಾನು ಎಕ್ಸಿಗೆ 0 ಕೊಡ್ತೀನಿ. ಇಫ್ ಎಕ್ಸ್ ಈಕ್ವಲ್ಸ್ ಟು 0 ಆಯಿತು ಅಂದರೆ ಏನಾಗುತ್ತೆ 2 ಇಂಟು ಈ ವ್ಯಾಲ್ಯೂನ ಈಕ್ವೇಶನ್ ಎಕ್ಸ್ಗೆ 0ನ ಈಕ್ವೇಶನ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 3y ಈಕ್ವಲ್ಸ್ ಟು 12. 2 ಇಂಟು 0 ನಾವು ಯಾವುದೇ ನಂಬರ್ನ 0 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 0ನೇ ಬರುತ್ತೆ. 0 ಮೈನಸ್ 3y ಈಕ್ವಲ್ಸ್ 12. 0 ಮೈನಸ್ 3y ಮೀನ್ಸ್ ಮೈನಸ್ 3y ಬರುತ್ತೆ. 12 y ಇಸ್ ಈಕ್ವಲ್ಸ್ ಟು 12 by -3 ಅಂದರೆ 3 1s 3 4s. y ವ್ಯಾಲ್ಯೂ ಎಷ್ಟು ಬಂತು -4 ಬಂತು. y ವ್ಯಾಲ್ಯೂ ಎಷ್ಟು ಬಂತು ನಮಗೆ -4. ನೆಕ್ಸ್ಟ್ ಒಂದಾಯಿತು. ನೆಕ್ಸ್ಟ್ ಏನು ಕೊಡೋಣ? ನೆಕ್ಸ್ಟ್ 1 ಕೊಡೋಣ. 1 ಕೊಡೋಕ್ಕಾಗತ್ತಾ ನೋಡಿ. 2 ಇಂಟು 1 2 ಮೈನಸ್ 3y ಅಂತ ಹೇಳಿದ್ರೆ -3y ಇರುತ್ತೆ. ನೋಡೋಣ ಇಲ್ಲಿ ಬೆಟರು ಒಂದು ವ್ಯಾಲ್ಯೂ ಎಕ್ಸ್ 0 ಕೊಟ್ಟಿದ್ದೀವಿ, y ವ್ಯಾಲ್ಯೂ 0 ಕೊಡೋಣ. ಈಗ ಅದಿನ್ನೂ ಈಸಿ ಆಗುತ್ತೆ ನಮಗೆ. ಒಂದು ಇಲ್ಲಿ ನಾವು ಏನು ಕೊಟ್ಟಿದ್ವಿ 0 ಕೊಟ್ಟಿದ್ವಿ, 2 ಬಂತು, 3 ಕೊಟ್ಟಾಗ 1 ಬಂತು. ಈ ಈಕ್ವೇಷನ್ನಲ್ಲಿ ಎಕ್ಸಿಗೆ 0 ಕೊಟ್ಟಿದ್ವಿ, ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ವೈಗೆ 0 ಕೊಡೋಣ. ಹಿಂಗೂ ಕೂಡ ಕೊಡ್ಬೋದು, ಏನೋ ಇಲ್ಲ, ಈಸಿ ಆಗುತ್ತೆ. ನೀವು ನೆನ್ಪಿಟ್ಕೊಡಕ್ಕೆ ಬಂದರೆ ಒಂದು ವ್ಯಾಲ್ಯೂ ಎಕ್ಸಿಗೆ 0, ಇನ್ನೊಂದು ವ್ಯಾಲ್ಯೂ ವೈಗೆ 0 ಕೊಡೋಣ. ವೈಗೆ 0 ಆಯಿತು ಅಂದರೆ ಏನಾಗುತ್ತೆ 2 ಇಂಟು 2x minus 3 into 0 equals 10. 2x 3 into 0 means 0 equals 12. 2x equals 12. x equals 12 by 2. 2 1s are 2 6. x value ಎಷ್ಟಾಯಿತು 6. ಸೊ ಈ ಥರನೂ ಕೂಡ ಕೊಡ್ಬೋದು, ಇನ್ನೂ ಈಸಿ ಆಗುತ್ತೆ. ಈ ಥರ ನಮಗೆ ಪ್ರಾಬ್ಲಮ್ ಇದ್ದಾಗ ಫಸ್ಟು ಒಂದು ವ್ಯಾಲ್ಯೂ ಎಕ್ಸಿಗೆ 0 ಕೊಡಿ, ಇನ್ನೊಂದು ವ್ಯಾಲ್ಯೂ ವೈಗೆ 0 ಕೊಡಿ. ಸೊ ನಾವು ಯಾವ್ದು ಕೊಡಬೇಕು ಅನ್ನೋ ನಮಗೆ ಕನ್ಫ್ಯೂಷನ್ ಬರೋದೇ ಇಲ್ಲ. ಒಂದು ವ್ಯಾಲ್ಯೂ ಎಕ್ಸಿಗೆ 0 ಕೊಟ್ಟರೆ 2 ಬಂದಿದೆ. ಇಲ್ಲಿ ಏನು ಮಾಡಿದ್ವಿ ಎಕ್ಸಿಗೆ 0 ಕೊಟ್ಟರೆ ವೈಗೆ 2 ಬಂತು. ಈ ಥರನೂ ಇಲ್ಲಿ ನಾನು ಏನು ಕೊಟ್ಟಿದ್ದೆ 3 ಕೊಟ್ಟರು ಕೂಡ ಬರುತ್ತೆ, ಗ್ರಾಫ್ ಬರ್ದಂಗೆ ಏನಿರಲ್ಲ. ಬಟ್ ನೀವು 1 ಆಗುತ್ತೋ 2 ಆಗುತ್ತೋ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಆ ಥರನೂ ಗೊತ್ತಿದ್ರೆ ನಾವು ಮಾಡ್ಬೋದು. ಬಟ್ ಇನ್ನೂ ಈಸಿ ವೇ ಅಂತ ಹೇಳಿದ್ರೆ ಒಂದು ವ್ಯಾಲ್ಯೂ ಎಕ್ಸಿಗೆ 0, ಇನ್ನೊಂದು ವ್ಯಾಲ್ಯೂ ವೈಗೆ 0. ಇಲ್ಲಿ ಎರಡನೇ ಈಕ್ವೇಷನಲ್ಲಿ ಕೊಟ್ಟಿದ್ದೀವಿ ನೋಡಿ. ಫಸ್ಟ್ ಎಕ್ಸಿಗೆ 0 ಕೊಟ್ಟಾಗ ವೈಗೆ ಏನು ಬಂತು -4. ನೆಕ್ಸ್ಟ್ ವೈಗೆ 0 ಕೊಟ್ಟಿದ್ದೀನಿ, ಆವಾಗ ಎಕ್ಸಿಗೆ ಎಷ್ಟು ಬಂದಿದೆ 6 ಬಂದಿದೆ. ಸೊ ಇದ್ರ ಟೇಬಲ್ನ ಇಲ್ಲಿ ಬರೀತೀನಿ.
ಎಕ್ಸ್ ವೈ. ಎಕ್ಸಿಗೆ 0 ಕೊಟ್ಟಾಗ ವೈಗೆ ಎಷ್ಟು ವ್ಯಾಲ್ಯೂ ಬಂದಿದೆ -4. ಅದೇ ಥರ ಇಲ್ಲಿ ವೈಗೆ 0 ಕೊಟ್ಟಿದ್ದೀನಿ, ವೈಗೆ 0 ಕೊಟ್ಟಾಗ ಎಕ್ಸಿಗೆ ಎಷ್ಟು ಬಂದಿದೆ 6 ಬಂದಿದೆ. ಸೊ 2 ಈಕ್ವೇಷನ್ ಇದೆ. ಈಚ್ ಈಕ್ವೇಷನ್ ಒಂದು ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ಆ್ಯಕ್ಚುಲಿ ಟೇಬಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದೇ ನಮ್ಗೆ ಇಂಪಾರ್ಟೆಂಟು. ಟೇಬಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು ಬಂತು ಅಂದರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಈಸಿಯಾಗಿ ಗ್ರಾಫ್ ಹಾಕಬಹುದು. ಸೊ ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋದೇ ಇಂಪಾರ್ಟೆಂಟು. ಸೊ ಈಗ ಗ್ರಾಫ್ ಹಾಕೋಣ. ಸೊ ನಮಗೆ ಇದಕ್ಕೆ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಒಂದು ಗ್ರಾಫ್ ಶೀಟ್ ಕೊಡ್ತಾರೆ. ಸೊ ಗ್ರಾಫ್ ಶೀಟ್ ಆಲ್ರೆಡಿ ನಿಮಗೆ ಗ್ರಾಫ್ ಶೀಟಲ್ಲಿ ಈ ಥರ ಲೈನ್ಸ್ ಎಲ್ಲ ಇರುತ್ತೆ. ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇದನ್ನ ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ವೈ ಆಕ್ಸಿಸ್ ಅಂತ. ಹಾರಿಜಾಂಟಲ್ ಲೈನ್ ಕಾಲ್ ಇಟ್ ಆಸ್ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಲೈನ್ ವೈ ಕಾಲ್ ಇಟ್ ಆಸ್ ವೈ ಆಕ್ಸಿಸ್. ಸೊ ಇದನ್ನ ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್, ಅಪ್ಪರ್ ಪಾಸಿಟಿವ್, ಲೋಯರ್ ನೆಗೆಟಿವ್. ಇದೆಲ್ಲ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಇಲ್ಲೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಒಂದ್ಸಲ ಹೇಳ್ತಿದ್ದೀನಿ. Horizontal line call it as x-axis, vertical line we call it as y-axis. Next, right hand side positive, left hand side negative, upper positive, lower negative. ಸೊ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲಿವರೆಗೂ ಇಲ್ಲಿ ನಾನು 6ವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಷ್ಟಕ್ಕೇನ ಮಾರ್ಕ್ ಮಾಡ್ಕೋಬೇಕು, ಮುಂದಕ್ಕೆ ಮಾರ್ಕ್ ಮಾಡ್ಕೋಬಾರ್ದು ಹಂಗೇನಿಲ್ಲ. ನಮ್ಮ ಟೇಬಲಲ್ಲಿ ವ್ಯಾಲ್ಯೂಸ್ ಇರುತ್ತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿರುತ್ತೋ ಅಲ್ಲಿವರೆಗೂ ಮಾಡಿಕೊಂಡ್ರೆ ಸಾಕು. ನನಗಿಲ್ಲಿ 6 ಇದೆ, ಸೊ ನಾನು ಅದಕ್ಕೋಸ್ಕರ 6ವರೆಗೂ ಮಾಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿರುತ್ತೋ ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ಸೊ ಇಷ್ಟ ಆಯಿತು. ಅದಾದಮೇಲೆ ಸ್ಕೇಲ್ ಬರೀಬೇಕು. ಸ್ಕೇಲ್ ಕೂಡ ಇಂಪಾರ್ಟೆಂಟ್. ಸ್ಕೇಲ್ ನಥಿಂಗ್ ಬಟ್ ನಿಮ್ಮದು ಗ್ರಾಫ್ ಶೀಟಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ 1 ಸೆಂಟಿಮೀಟರ್. ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಸ್ಕೇಲ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತಗೊಂಡಿದ್ದೀನಿ. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್, ವೈ ಆಕ್ಸಿಸ್ ಅಲ್ಲೂ ಕೂಡ 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತಗೊಂಡಿದ್ದೀನಿ. ಆಯಿತು, ಸ್ಕೇಲ್ ಬರ್ದಿದ್ದಾಯ್ತು. ಈಗ ನೋಡೋಣ, ಮಾರ್ಕ್ ಮಾಡೋಣ ಪಾಯಿಂಟ್ಸ್. ಫಸ್ಟ್ ಟೇಬಲ್ 0, ಎಕ್ಸ್ ವ್ಯಾಲ್ಯೂ 0. ಎಕ್ಸ್ ಆಕ್ಸಿಸ್ ಯಾವುದು, ಇದು ಎಕ್ಸ್ ಆಕ್ಸಿಸ್. 0 ಎಲ್ಲಿದೆ, ಇಲ್ಲಿದೆ. 0,2, 0,2. ಎಕ್ಸ್ ಆಕ್ಸಿಸ್ 0, ವೈ ವ್ಯಾಲ್ಯೂ 2 ಅಂದರೆ ಇಲ್ಲಿ ಬಂದು ಎಷ್ಟು ಇದು 0,2. ನೆಕ್ಸ್ಟ್ 3,1. ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 1 ಅಂದರೆ ಎಷ್ಟು ಬರುತ್ತೆ, ಇಲ್ಲಿ ಬರುತ್ತೆ 3,1. ಸೊ ಇದನ್ನ ಈಗ ಇದೊಂದು ಪಾಯಿಂಟ್ ಜಾಯಿನ್ ಮಾಡೋಣ. ಆ್ಯಕ್ಚುಲಿ ನಿಮಗೆ ನಾನು ಇದು ನಾರ್ಮಲ್ ರಫ್ ಆಗಿ ಮಾಡ್ತಿದ್ದೀನಿ. ನೀವು ಇದರಲ್ಲಿ ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಗ್ರಾಫ್ ಬುಕ್ಕಲ್ಲಿ ಮಾಡ್ತಿರಲ್ಲ, ನಿಮಗೆಲ್ಲ ಪಾಯಿಂಟ್ಸ್ ಚೆನ್ನಾಗಿ ಬರುತ್ತೆ, ಲೈನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಕೈಯಲ್ಲಿ ಎಳೆದಂಗೆ ಲೈನ್ ಕೈಯಲ್ಲಿ ಎಳೆಯೋಕ್ಕಾಗಲ್ಲ. ಸೊ ಅದು ಸ್ಟ್ರೈಟ್ ಆಗಿರಬೇಕು. ನೀವು ಸ್ಕೇಲ್ ಹಾಕೊಂಡೆ ಲೈನ್ ಡ್ರಾ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ ಇಂದ ಒಂದು ಲೈನ್ ಆಯಿತು. ನೆಕ್ಸ್ಟ್ ಈಕ್ವೇಷನ್, ನೆಕ್ಸ್ಟ್ ಟೇಬಲ್ ಏನಿದೆ ನೋಡಿ. ಎಕ್ಸ್ ವ್ಯಾಲ್ಯೂ 0 ಅಂದರೆ 0, ವೈ ವ್ಯಾಲ್ಯೂ ಏನಿದೆ -4. ಈಗ ವೈ ವ್ಯಾಲ್ಯೂ -4 ಈ ಕಡೆ ಹೋಗ್ಬೇಕು, ಈ ಕಡೆ ಬರಬೇಕು. ನಮಗೆ ವೈ ಆಕ್ಸಿಸ್ ಯಾವುದು, ವರ್ಟಿಕಲ್ ಲೈನ್ ವಿ ಕಾಲ್ ಇಟ್ ಆಸ್ ವೈ ಆಕ್ಸಿಸ್. 0 ಅಂದರೆ ಎಕ್ಸ್ 0 ಇಲ್ಲಿದೆ. ವೈ -4 ಅಂದರೆ ಕೆಳಗಡೆ ಬರಬೇಕು, ಇಲ್ಲಿ 0, -4. ನೆಕ್ಸ್ಟ್ 6,0. 6,0 ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ 0. 6,0. ಈಗ ಇದೊಂದು ಪಾಯಿಂಟ್, ಇದನ್ನ ಜಾಯಿನ್ ಮಾಡೋಣ. ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಎಕ್ಸ್ಟೆಂಡ್ ಮಾಡೋಣ. ಇದನ್ನ ನೀವು ಇದ್ರಲ್ಲಿ ಹಾಕಿದ್ರೆ ನೀಟಾಗಿ ಬರುತ್ತೆ ನಿಮಗೆ. ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲ, ಆ್ಯಕ್ಚುಲಿ ನಮಗೆ ಎದ್ರಲ್ಲಿ ಹಾಕಿದ್ರೆ ನೀಟಾಗಿ ಬರುತ್ತೆ. ಎಲ್ಲಿ ಇಂಟರ್ಸೆಕ್ಟ್ ಆಯ್ತು ಇದ್ರ ಪ್ರಕಾರ 6,0 ಅಂದರೆ ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ ಎಲ್ಲಿ ಇಂಟರ್ಸೆಕ್ಟ್ ಆಗಬೇಕು ಅಂತಂದರೆ ಇದು ನಮಗೆ 6,0ದಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇದನ್ನು ನಾನು ಇಲ್ಲ ಹಾಕಿ ನೀಟಾಗಿ ಇದನ್ನು ಎಕ್ಸ್ಟೆಂಡ್ ಮಾಡಿ ಇದನ್ನು ಈಗ ಮೀಟ್ ಆಗುತ್ತೆ.
ಇದು ನಾನು ಗ್ರಾಫಾಗಿ ಹಾಕ್ತಾ ಇರೋದ್ರಿಂದ ಈ ಥರ ಆಯ್ತು ಅಷ್ಟೇ. ಬಟ್ ನೀವು ಗ್ರಾಫ್ ಬುಕ್ಕಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಇದೊಂದು ಲೈನ್. ಈ ಲೈನ್ ನೀವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಎಕ್ಸ್ಟೆಂಡ್ ಮಾಡಿದಾಗ ಎಲ್ಲಿ ಮೀಟ್ ಆಗಿದೆ, ಇಲ್ಲಿ ಮೀಟ್ ಆಗಿದೆ 6,0. ಸೊ these two lines are intersecting at 6,0. ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, 6,0. ಸೊ ನೀವು ಇಷ್ಟೇ ಬಂತಲ್ವಾ, ಇದನ್ನ ಎಕ್ಸ್ಟೆಂಡ್ ಮಾಡಕ್ ಆಗಿಲ್ಲ, ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಲೈನ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಆಕ್ಚುಲಿ ನಾವು ಯಾಕಂದ್ರೆ 2 ಪಾಯಿಂಟ್ಸ್ ಮಾತ್ರ ತಗೊಂಡಿದ್ವಿ, 3 ಪಾಯಿಂಟ್ಸ್ ತಗೊಂಡಿದ್ರೆ ಅದು ಇದಾಗ್ತಿತ್ತು. ನಮಗೆ 2 ಪಾಯಿಂಟ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನಮಗೆ ಕೀ ಆನ್ಸರ್ ಅವ್ರು ಕೊಡೋದೇ 2 ಪಾಯಿಂಟ್ಸ್. ನೀವು ಮೋರ್ ದೆನ್ 2 ಪಾಯಿಂಟ್ಸ್ ತಗೊಂಡ್ರು ಕೂಡ ಅವಾಗ 3 ಪಾಯಿಂಟ್ಸ್ ಅಥವಾ 4 ಪಾಯಿಂಟ್ಸ್ ತಗೊಂಡಾಗ ನಮಗೆ ಈ ತರ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಸಿಚುಯೇಷನ್ ಬರಲ್ಲ. ಸೊ 2 ಪಾಯಿಂಟ್ಸ್ ತಗೊಂಡ್ರು ನೋ ಪ್ರಾಬ್ಲಮ್ ಬರುತ್ತೆ ನಮಗೆ. ಜಸ್ಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಷ್ಟೇ. ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಏನ್ ಮೀಟ್ ಆಗ್ತಿದೆ, 6,0. ಲಾಸ್ಟ್ ಅಲ್ಲಿ ನೀವು ಸೊಲ್ಯೂಷನ್ ಬರೀಬೇಕು. ಏನಂತ ಬರೀಬೇಕಪ್ಪ ಅಂತ ಹೇಳಿದ್ರೆ, ದ 2 lines are intersecting at 6,0. ಎಲ್ಲಿ ಇಂಟರ್ಸೆಕ್ಟ್ ಆಗಿದಾವೆ, 6,0. ಇದರಲ್ಲಿ x ವ್ಯಾಲ್ಯೂ ಏನು, 6, y ವ್ಯಾಲ್ಯೂ ಏನಿದೆ 0. x ವ್ಯಾಲ್ಯೂ ಎಷ್ಟಿದೆ, 6 ಇದೆ, y ವ್ಯಾಲ್ಯೂ 0. ಈಗ ಬೇಕಾದ್ರೆ ಇದನ್ನ ನೋಡಿ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಸರಿ ಆಗುತ್ತೆ ಇಲ್ಲ ಅಂತ ನೀವೇನು ಚೆಕ್ ಮಾಡ್ಕೋಬಹುದು. x 6 3 ಅಂತ ಹೇಳಿದ್ರೆ y ವ್ಯಾಲ್ಯೂ 0 ಅಂತ ಹೇಳಿದ್ರೆ 0 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 6, LHS ಬೇಕು RHS ಆಗುತ್ತೆ. ಅಂದರೆ ನಾವು ಮಾಡಿರೋದು ಕರೆಕ್ಟ್ ಅಂತ ಅರ್ಥ. ಸೊ ಗ್ರಾಫಿಕಲ್ ಮೆಥಡ್ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ನಾವು 2 ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಗ್ರಾಫ್ನ ಹಾಕಬೇಕು. ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದನ್ನ ಯಾವ ಥರ ಮಾಡ್ಕೋಬೋದು ಅಂತ ಹೇಳಿದ್ರೆ, ಕನ್ಸಿಡರ್ ಈಕ್ವೇಷನ್ 1 ಕನ್ಸಿಡರ್ ಮಾಡಿದ್ವಿ. ಅದಕ್ಕೆ ಎಕ್ಸಿಗೆ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ, 0 ಕೊಟ್ಟಿದ್ದೀವಿ. ನೀವು ಆರಾಮಾಗಿ ಈಸಿಯಾಗಿ ಫಸ್ಟ್ ವ್ಯಾಲ್ಯೂ 2 ಟೇಬಲ್ ಅಲ್ಲಿ ಎಕ್ಸಿಗೆ 0 0 ಕೊಡ್ಬೋದು. ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ನೀವು ಎಕ್ಸ್ಗೆ ವ್ಯಾಲ್ಯೂ ಕೊಡ್ತಾ ಹೋಗ್ಬೇಕಂತ ಏನಿಲ್ಲ, ವೈ ಕೂಡ ವ್ಯಾಲ್ಯೂ ಕೊಡ್ಬೋದು. ಎಕ್ಸಿಗೆ 0 ಕೊಟ್ಟು ನೆಕ್ಸ್ಟ್ ಈಸಿ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವ ವ್ಯಾಲ್ಯೂ ಕೊಡಬೇಕು ಟ್ರಯಲ್ ಎರರ್ ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ. ಏನು ಮಾಡ್ಬೋದು ಅಂದರೆ ಆ ಥರ ಅಂದರೆ ಈಸಿಯಾಗಿ ಅಂತ ಹೇಳಿದ್ರೆ, ಫಸ್ಟ್ ವ್ಯಾಲ್ಯೂ 2 ಟೇಬಲಲ್ಲೂ 0 0. ನೆಕ್ಸ್ಟ್ ವ್ಯಾಲ್ಯೂ ವೈಗೆ 0 ಕೊಡಿ. ಇಲ್ಲಿ ಫಸ್ಟ್ ಎಕ್ಸಿಗೆ 0 ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲ ಆ ಥರ ಕೊಟ್ಟಿಲ್ಲ, ಬಟ್ ನೀವು ಆ ಥರ ಕೊಟ್ಟರು ಕೂಡ ತೊಂದರೆ ಇಲ್ಲ, ಬರುತ್ತಿಲ್ಲ. ಯಾಕಂದ್ರೆ ಸೆಕೆಂಡ್ ಟೇಬಲ್ ನಾವು ಅದೇ ಥರ ಕೊಟ್ಟಿದ್ದೀವಿ. ಫಸ್ಟ್ ವ್ಯಾಲ್ಯೂ 2 ಟೇಬಲಲ್ಲೂ 0 0 ಇರುತ್ತೆ. ನೆಕ್ಸ್ಟ್ ಎರಡನೇ ವ್ಯಾಲ್ಯೂ ಏನಪ್ಪ ಆಗುತ್ತೆ ಅಂದರೆ ವೈಗೆ 0 ಕೊಡಿ. ಇಲ್ಲಿ ವೈಗೆ 0 ಕೊಟ್ಟರು ಕೂಡ ಬರುತ್ತೆ, ಏನು ತೊಂದರೆ ಇಲ್ಲ. ನಾವು 1 ಕೊಟ್ಟಿದ್ವಿ, 1 ಕೊಟ್ಟರು ಬಂದಿದೆ. ನಿಮಗಿನ್ನು ಇದನ್ನ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ವಿ, ಎಕ್ಸಿಗೆ 3 ಕೊಟ್ಟಿದ್ವಿ, 1 2 ಆಗಲಿಲ್ಲ, 3 ಕೊಟ್ಟಿದ್ವಿ. ಇದನ್ನ ಟ್ರಯಲ್ ಮಾಡ್ಕೊಂಡು ನಾವು ಮಾಡ್ಕೋಬೇಕು. ನಮಗೆ ಅದು ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, 2 ಟೇಬಲಲ್ಲೂ 1 ವ್ಯಾಲ್ಯೂ ಫಿಕ್ಸ್, ದಟ್ ಈಸ್ 0. ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ಏನು ಕೊಡ್ಬೋದು ಅಂದರೆ ವೈಗೆ 0 ಕೊಡಿ. ಸೆಕೆಂಡ್ ವ್ಯಾಲ್ಯೂ ವೈಗೆ 0 ಕೊಟ್ಟರು ಕೂಡ ಬರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ನೀವು ಇಲ್ಲೂ ಕೂಡ ಕೊಟ್ಟಿದ್ರೆ ಬರುತ್ತೆ. ಆ ಥರ ಆದರೆ ಈಸಿ ಆಗುತ್ತೆ ನಮಗೆ. ಸೊ 2 ಟೇಬಲ್ ಕನ್ಸ್ಟ್ರಕ್ಷನ್ ಆಗುತ್ತೆ. 2 ಟೇಬಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಟೇಬಲ್ ನೋಡಿಕೊಂಡು ನಾವೇನು ಮಾಡ್ತೀವಿ, ಗ್ರಾಫ್ ಹಾಕ್ತೀವಿ. ಇಲ್ಲಿ ಸ್ಕೇಲ್ ಬರೆಯೋದನ್ನ ಮರಿಬಾರ್ದು. ನೆಕ್ಸ್ಟ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ದ 2 lines ಆರ್ ಇಂಟರ್ಸೆಕ್ಟಿಂಗ್ ಅಟ್ 6,0. ಅಂದರೆ ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ 0. ಸೊ ನಾವು ಇದನ್ನ 4 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾವ ಥರ ಮಾರ್ಕ್ಸ್ ಡಿವೈಡ್ ಆಗುತ್ತಪ್ಪ ಅಂದರೆ, ಈ ಟೇಬಲ್ಗೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಈ ಗ್ರಾಫ್ನ ನಾವು ಮಾಡಿರ್ತೀವಲ್ಲ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಫೈನಲ್ ನಮಗೆ ಗ್ರಾಫಲ್ಲಿ ಮೇಯ್ನು ಸ್ಕೇಲ್ ಬರೀಬೇಕು, ಫೈನಲ್ ಆನ್ಸರ್ ಕೂಡ ಬರೀಬೇಕು. ಟೋಟಲ್ 4 ಮಾರ್ಕ್ಸ್. ಟೇಬಲ್ಗೆ ಈಚ್ ಟೇಬಲ್ಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ತುಂಬ ತುಂಬ ಇಂಪಾರ್ಟೆಂಟು. ನೀವು ಯಾವುದಾದ್ರೂ ಕ್ವಶನ್ ಪೇಪರ್ ನೋಡ್ಬೋದು, ಗ್ರಾಫಿಕಲ್ ಮೆಥಡ್ ತುಂಬ ಇಂಪಾರ್ಟೆಂಟ್ ಗ್ರಾಫಿಕಲ್ ಮೆಥಡ್. ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ತಾ ಹೋಗೋಣ. ಸೊ ಗ್ರಾಫಿಕಲ್ ಮೆಥಡ್ ಆಯಿತು. ಈಗ ಏನು ನೋಡೋಣ ಅಂತ ಹೇಳಿದ್ರೆ, ಎಕ್ಸಸೈಸ್ 3.1 ಫಸ್ಟ್ ಮೇನ್. ಫ್ರಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ their solution graphically. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, 10 students of a class 10th took part in a mathematics quiz. If the number of girls is 4 more than the number of boys, find the number of boys and girls who took part in the quiz. ಸೊ ಏನು ಕೇಳಿದ್ದಾರೆ, ಸೊ ಒಂದು ವರ್ಡ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಆ ವರ್ಡ್ ಪ್ರಾಬ್ಲಮ್ನ ನಾವು ಈಕ್ವೇಷನಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ನ ಬೈ ಗ್ರಾಫಿಕಲ್ ಮೆಥಡ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ಈಕ್ವೇಷನ್ ಬರ್ಕೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟು. ಈಕ್ವೇಷನ್ ಯಾವ ಥರ ಬರೆಯೋದು ನೋಡೋಣ. ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನೋಡೋಣ. 10 students of a class 10th took part in a mathematics quiz.
ಕ್ಲಾಸ್ 10th ಸ್ಟೂಡೆಂಟ್ಸ್ ಒಂದು ಮ್ಯಾಥಮೆಟಿಕ್ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಂತೆ. ಸ್ಟೂಡೆಂಟ್ ನಥಿಂಗ್ ಬಟ್, ಸ್ಟೂಡೆಂಟ್ ಅಂದ್ರೆ ಅದರಲ್ಲಿ ಗರ್ಲ್ಸು ಇನ್ಕ್ಲೂಡ್ ಆಗಿದ್ದಾರೆ, ಬಾಯ್ಸು ಇನ್ಕ್ಲೂಡ್ ಆಗಿದ್ದಾರೆ. ನೆಕ್ಸ್ಟ್, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 more, ಗರ್ಲ್ಸ್ನ ಬಾಯ್ಸಿಗೆ ಕಂಪೇರ್ ಮಾಡ್ತಿದ್ದಾರೆ. ಗರ್ಲ್ಸ್ ಎಷ್ಟಿದ್ದಾರೆ ಅಂತ 4 more than ದ ನಂಬರ್ ಆಫ್ ಬಾಯ್ಸ್, ಅಂದರೆ ಬಾಯ್ಸ್ ಎಷ್ಟಿದ್ದಾರೋ ಅದಕ್ಕಿಂತ 4 ಜಾಸ್ತಿ ಗರ್ಲ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಬಾಯ್ಸ್, ಅಂದರೆ ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು. ಬಾಯ್ಸು ಗರ್ಲ್ಸ್ ಎಕ್ಸಾಕ್ಟಾಗಿ ಎಷ್ಟಿದ್ದಾರೆ ಅಂತ ಹೇಳ್ತಿಲ್ಲ, ಟೋಟಲ್ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ ಅಂತ ಹೇಳಿದರೆ ಎಷ್ಟು ಹೇಳಿದರೆ, ಟೋಟಲ್ ಸ್ಟೂಡೆಂಟ್ಸು 10 ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಗರ್ಲ್ಸ್ ಎಷ್ಟು ಬಾಯ್ಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಏನಂತ ತಗೊಳ್ಳೋಣ. ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಟೇಕನ್ ಆಸ್ ಎಕ್ಸ್. ನೀವು ವೈ ಬೇಕಾದ್ರೂ ತಗೋಬೋದು, ಅದು ಗೊತ್ತಿಲ್ಲ ನಮಗೆ ಗರ್ಲ್ಸ್ ಎಷ್ಟಿದ್ದಾರೆ ಬಾಯ್ಸ್ ಎಷ್ಟಿದ್ದಾರೆ ಅಂತ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಆ ಅನ್ನೋನ್ ಅಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡಿದ್ದೀವಿ. ಅದೇ ಥರ ಲೆಟ್ ದ ನಂಬರ್ ಆಫ್ ಬಾಯ್ಸ್ ಟೇಕನ್ ಆಸ್ ವೈ. ಗರ್ಲ್ಸ್ನ ಎಕ್ಸ್ ಅಂತ ತಗೊಂಡಿದ್ದೀವಿ, ಬಾಯ್ಸ್ನ ವೈ ಅಂತ ತಗೊಂಡಿದ್ದೀವಿ. ಅವ್ರು ಏನು ಕೊಟ್ಟಿದ್ದಾರೆ, ಫಸ್ಟು 10 ಸ್ಟೂಡೆಂಟ್ ನಥಿಂಗ್ ಬಟ್ ಅದರಲ್ಲಿ ಗರ್ಲ್ಸು ಇದ್ದಾರೆ ಬಾಯ್ಸು ಇದ್ದಾರೆ. ಸೊ ಒಂದು ಈಕ್ವೇಶನ್ ಏನಂತ ಬರೀಬೋದು, ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದರೆ 10 ಸ್ಟೂಡೆಂಟ್ಸು. 10 ಸ್ಟೂಡೆಂಟ್ಸ್ ನಥಿಂಗ್ ಬಟ್ ಸ್ಟೂಡೆಂಟ್ ಅಂದರೆ ಗರ್ಲ್ಸು ಇದ್ದಾರೆ ಬಾಯ್ಸ್ ಇದ್ದಾರೆ. ಗರ್ಲ್ಸ್ ಅಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡಿದ್ದೀವಿ, ಬಾಯ್ಸ್ ಅಂತ ತಗೊಂಡಿದ್ದೀವಿ, ವೈ ಅಂತ ಹೇಳಿದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 10. ದಿಸ್ ಈಸ್ ಈಕ್ವೇಶನ್ 1. ಸೊ ಈಕ್ವೇಶನ್ 1 ಏನಾಯಿತು, x plus y is equals to 10. x plus y is equals to 10 nothing but the number of students is 10. Student nothing but girls plus boys. Girls we have taken as x, boys we have taken as y. So total number of students 10. Next, if the number of girls, what you have taken girls as, girls na ಏನು compare ಮಾಡ್ತಾ ಇದ್ದಾರೆ, if the number of girls is 4 more than, 4 more means plus 4. 4 ಲೆಸ್ ಅಂದರೆ ಏನಾಗ್ತಿತ್ತು, -4 ಆಗ್ತಾ ಇತ್ತು. 4 more means ಜಾಸ್ತಿ, ಅದಕ್ಕೋಸ್ಕರ ಪ್ಲಸ್. ಯಾರಿಗಿನ್ನ 4 ಜಾಸ್ತಿ ಇದ್ದಾರೆ, ದ್ಯಾನ್ ನಂಬರ್ ಆಫ್ ಬಾಯ್ಸ್. ನಂಬರ್ ಆಫ್ ಬಾಯ್ಸ್ ಅಂತ ತಗೊಂಡಿದ್ದೀವಿ, ವೈ ಅಂತ ತಗೊಂಡಿದ್ದೀವಿ. ಸೊ ಗರ್ಲ್ಸ್, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಮೀನ್ಸ್ ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು ದ 4 more means ಪಾಸಿಟಿವ್, ದಟ್ಸ್ ವೈ ಹಿಯರ್ ಐ ಆಮ್ ಪ್ಲಸ್ ಸೈನ್ ಹಾಕಿದ್ದೀನಿ. 4 more than, ಯಾರಿಗಿಂತ ಜಾಸ್ತಿ ಇದ್ದಾರೆ 4, ದ್ಯಾನ್ ನಂಬರ್ ಆಫ್ ಬಾಯ್ಸ್. ನಂಬರ್ ಆಫ್ ಬಾಯ್ಸ್ ವಿ ಹ್ಯಾವ್ ಟೇಕನ್ ಎಸ್ ವೈ. ಸೊ ಇದನ್ನ ಎಕ್ಸ್, ಐ ಆಮ್ ಟೇಕಿಂಗ್ ವೈ ಟು ದಿಸ್ ಸೈಡ್, ಇಟ್ ವಿಲ್ ಬಿಕಮ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು, ದಿಸ್ ಈಸ್ ಈಕ್ವೇಶನ್ 1, ದಿಸ್ ಈಸ್ ಈಕ್ವೇಶನ್ 2. ನಮಗೆ ಇದರಲ್ಲಿ ಫಸ್ಟು ಮೇಯ್ನ್ ಆಗಿ ವರ್ಡಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ನ ಈಕ್ವೇಷನಲ್ಲಿ ಬರ್ಕೊಳ್ಳೋದು ಇಂಪಾರ್ಟೆಂಟು. ಈಕ್ವೇಷನ್ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಈಗ ನಮಗೆ 2 ಈಕ್ವೇಷನ್ ಸಿಕ್ಕಿದೆ. ಈ 2 ಈಕ್ವೇಷನ್ಗೆ ನಾವೇನು ಮಾಡಬೇಕು, ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಎಲ್ರಿಗೂ ನನಗೆ ಈಕ್ವೇಷನ್ ಬರ್ದಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಯಾವ ಥರ ಸೊಲ್ಯೂಷನ್ ಮಾಡೋಣ, ಎಕ್ಸ್ ಮೈನಸ್ ವೈ ಏನು ಈಕ್ವೇಷನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ದಿಸ್ ಈಸ್ ಈಕ್ವೇಷನ್ 1. ನೆಕ್ಸ್ಟ್ ಈಕ್ವೇಷನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ದಿಸ್ ಈಸ್ ಈಕ್ವೇಷನ್ 2. ಸೊ ಇದಕ್ಕೆ ಈಕ್ವೇಷನ್, ಈಕ್ವೇಷನ್ ಇಂದ ಗ್ರಾಫಿಕಲ್ ಮೆಥಡ್ ಸಾಲ್ವ್ ಮಾಡೋಣ. ಕನ್ಸಿಡರ್ ಈಕ್ವೇಷನ್ 1. ಕನ್ಸಿಡರ್ ಈಕ್ವೇಷನ್ 1. ವಾಟ್ ಈಸ್ ಈಕ್ವೇಷನ್ 1? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ಸೊ ನಾವೀಗ ಆಲ್ರೆಡಿ ಗ್ರಾಫಿಕಲ್ ಮೆಥಡ್ ಒಂದು ಪ್ರಾಬ್ಲಮ್ ಫಸ್ಟ್ ಹೇಳಿದ್ದೀನಿ ಯಾವ ಥರ ಸಾಲ್ವ್ ಮಾಡೋದು ಅಂತ. ನಾವೀಗ ಗ್ರಾಫಿಕಲ್ ಮೆಥಡಲ್ಲಿ 2 ಈಕ್ವೇಷನ್ ಇರುತ್ತೆ. 2 ಈಕ್ವೇಷನ್, ಒಂದು ಈಕ್ವೇಷನ್ ಒಂದು ಟೇಬಲ್. ಸೊ 2 ಈಕ್ವೇಷನ್ ಅಂದರೆ 2 ಟೇಬಲ್ನ ನಾವು
ಕನ್ಸ್ಟ್ರಕ್ಟ್ ಮಾಡಬೇಕು. ಟೇಬಲ್ ಆದಮೇಲೆ ಬೈ ಅಬ್ಸರ್ವಿಂಗ್ ದ ಟೇಬಲ್ ನಾವು ಗ್ರಾಫ್ ಹಾಕೋತಾ ಹೋಗ್ತೀವಿ. ಸೊ ಯಾವ ಥರ ಆ ಟೇಬಲ್ ಈ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತೀವಿ, ಟೇಬಲ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ಕನ್ಸಿಡರ್ ಇಕ್ವೇಷನ್ 1. ಇದ್ರೆ ನಾವು ಎಕ್ಸಿಗಾದ್ರೂ ವ್ಯಾಲ್ಯೂ ಕೊಡ್ತಾ ಹೋಗ್ಬೋದು, ವೈಗಾದ್ರೂ ವ್ಯಾಲ್ಯೂ ಕೊಡ್ತಾ ಹೋಗ್ಬೋದು. ಸೊ ಇಫ್ ಎಕ್ಸ್ ಈಕ್ವಲ್ಸ್ ಟು 0 ಕೊಡ್ತೀವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಈ ಇಕ್ವೇಷನ್ 1 ಇದೆಯಲ್ಲ ಇದರಲ್ಲಿ ಎಕ್ಸ್ ಜಾಗದಲ್ಲಿ ನಾವು 0 ಕೊಡಬೇಕು. ಏನಾಗುತ್ತೆ 0 ಪ್ಲಸ್ y is equals to 10. 0 ಪ್ಲಸ್ y ಅಂದರೆ ಏನಾಗುತ್ತೆ y ಈಕ್ವಲ್ಸ್ 10. ನಾವು x 0 ಕೊಟ್ಟಾಗ y ವ್ಯಾಲ್ಯೂ ಎಷ್ಟು ಬಂದಿದೆ 10. ನೆಕ್ಸ್ಟ್ ಒನ್ ಏನು ಮಾಡ್ತೀನಿ, y is equals to 0 ಕೊಡ್ತೀನಿ. ಒಂದು ಟರ್ಮು x is equals to 0 ಕೊಟ್ಟೆ. ನೆಕ್ಸ್ಟ್ ನಾವು ಇಲ್ಲಿ ಎಕ್ಸ್ಗಾದ್ರೂ ವ್ಯಾಲ್ಯೂ ಕೊಡ್ಬೋದು, ವೈಗಾದ್ರೂ ವ್ಯಾಲ್ಯೂ ಕೊಡ್ಬೋದು. ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈಗೆ ವ್ಯಾಲ್ಯೂ ಸಿಗುತ್ತೆ, ವೈಗೆ ವ್ಯಾಲ್ಯೂ ಕೊಟ್ಟರೆ ಎಕ್ಸಿಗೆ ಸಿಗುತ್ತೆ. ಫಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕೊಟ್ಟಿದ್ದೀನಿ, ಎಷ್ಟಾಯಿತು 0 ಪ್ಲಸ್ ವೈ ಈಕ್ವಲ್ಸ್ 10 ಅಂದರೆ ವೈ ಇಸ್ ಈಕ್ವಲ್ಸ್ ಟು 10 ಆಯಿತು. ನೆಕ್ಸ್ಟ್ ಈಗ ವೈಗೆ ವ್ಯಾಲ್ಯೂ ಕೊಡ್ತೀನಿ, ವೈ ವ್ಯಾಲ್ಯೂ 0 ಅಂತ ಆದರೆ ಈಗ ವೈ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಈಕ್ವೇಷನಲ್ಲಿ ಎಕ್ಸ್ ಪ್ಲಸ್ ವೈ ಅಂದರೆ ಏನು 0 ಈಕ್ವಲ್ಸ್ 10, ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸ್ ಈಕ್ವಲ್ಸ್ 10. ಸೊ ಇದರಿಂದ ಒಂದು ಟೇಬಲ್ ಬರೆಯೋಣ. 2 ವ್ಯಾಲ್ಯೂ ಸಾಕಾಗುತ್ತೆ, ಬೇಕಾದರೆ ಇನ್ನೊಂದು 3 ವ್ಯಾಲ್ಯೂಸ್ ಇನ್ನೊಂದು ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಎಕ್ಸ್ ವೈ ಫಸ್ಟ್ ಎಕ್ಸ್ಗೆ 0 ಕೊಟ್ಟಾಗ ವೈಗೆ ಎಷ್ಟು ಬಂದಿದೆ 10. ನೆಕ್ಸ್ಟ್ ಸೆಕೆಂಡಲ್ಲಿ ಏನು ಮಾಡಿದ್ದೀನಿ ವೈಗೆ 0 ಕೊಟ್ಟಿದ್ದೀನಿ, ನೆಕ್ಸ್ಟ್ ಎಕ್ಸಿಗೆ ವ್ಯಾಲ್ಯೂ ಬಂದಿದೆ 10. ಇದು ನಾವು ಫಸ್ಟ್ ಎಕ್ಸಿಗೆ ಕೊಟ್ಟಿದ್ದೀವಿ, ನೆಕ್ಸ್ಟ್ ಎಕ್ಸ್ಗೆ ಕೊಡ್ಬೇಕಂತಾರೆ ಹೆಂಗೆ ಬೇಕಾದರೂ ಕೊಡ್ಬೋದು ವ್ಯಾಲ್ಯೂಸ್. ಬಟ್ ನಮಗಿಲ್ಲಿ ಏನಂದರೆ ಇನ್ ಕೇಸ್ ನಾವು ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈಗೆ ಬರುತ್ತಲ್ಲ ವ್ಯಾಲ್ಯೂ ನಮಗೆ ಫ್ರಾಕ್ಷನಲ್ಲಿ ಬರಬಾರ್ದು ಅಷ್ಟೇ. ನೆಕ್ಸ್ಟ್ ನೀವು ಯಾವುದಕ್ಕೆ ಬೇಕಾದ್ರೂ ವ್ಯಾಲ್ಯೂ ಕೊಡ್ಬೋದು, ಬಟ್ ನೀವು ಯಾವುದಕ್ಕೆ ಕೊಡ್ತೀರೋ ಫಾರ್ ಎಕ್ಸಾಂಪಲ್ ಎಕ್ಸಿಗೆ ಕೊಟ್ಟರೆ ವೈ ವ್ಯಾಲ್ಯೂ ಫ್ರಾಕ್ಷನಲ್ಲಿ ಬರಬಾರ್ದು, ಏನಾಗಿರಬೇಕು ವೈ ವ್ಯಾಲ್ಯೂ ಹೋಲ್ ನಂಬರ್ ಆಗಿರ್ಬೋದು ಅಥವಾ ಇಂಟೀಜರ್ಸ್ ಕೂಡ ಆಗಿರ್ಬೋದು. ಇಂಟೀಜರ್ಸ್ ಅಂದರೆ ನೆಗೆಟಿವ್ ಕೂಡ ಆಗಿರ್ಬೋದು, 0 ಕೂಡ ಬರ್ಬೋದು, ಬಟ್ ಆದರೆ ಫ್ರಾಕ್ಷನಲ್ಲಿ ಬರಬಾರ್ದು. ನೀವು ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂ ಫ್ರಾಕ್ಷನಲ್ಲಿ ಇರಬಾರ್ದು. ಇನ್ ಕೇಸ್ ವೈ ಕೂಡ ನಾವು ವ್ಯಾಲ್ಯೂ ಕೊಡ್ಬೋದು, ವೈಗೆ ವ್ಯಾಲ್ಯೂ ಕೊಟ್ಟರೆ ಬರೋ ಎಕ್ಸ್ ವ್ಯಾಲ್ಯೂ ಅದು ಫ್ರಾಕ್ಷನಲ್ಲಿ ಇರಬಾರ್ದು. ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, 0 ಕೂಡ ಆಗ್ಬೋದು, ಬಟ್ ಫ್ರಾಕ್ಷನಲ್ಲಿ ಇರಬಾರ್ದು ಅಷ್ಟೇ. ಅದೊಂದು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು, ಏನು ಬೇಕಾದ್ರೂ ವ್ಯಾಲ್ಯೂ ಕೂಡ ಕೊಟ್ಕೋತಾ ಹೋಗ್ಬೋದು. ನೆಕ್ಸ್ಟ್ ಈಕ್ವೇಷನ್ 1ಇಂದ ಒಂದು ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ಈಕ್ವೇಷನ್ 2, ಕನ್ಸಿಡರ್ ಈಕ್ವೇಷನ್ 2. ಈಕ್ವೇಷನ್ 2 ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಈಗ ಇದರಲ್ಲೂ ಅಷ್ಟೇ ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ಕೊಡ್ತೀನಿ, ಎಕ್ಸ್ ವ್ಯಾಲ್ಯೂ 0ನ ಇದರ ಸಬ್ಸ್ಟಿಟ್ಯೂಟ್ ಮಾಡೋಣ. 0 minus y is equals to 4. 0 minus y means minus y is equals to 4, nothing but y ವ್ಯಾಲ್ಯೂ ಏನಾಗುತ್ತೆ ಈ ಮೈನಸ್ನ ನಾವು ಈ ಕಡೆ ಕಳಿಸ್ಬೋದು, y ವ್ಯಾಲ್ಯೂ ಏನಾಗುತ್ತೆ -4. ಸೊ ತುಂಬ ಜನ ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ -y ಅಂದ್ರೆ y ಅಂತಾನೆ ಬರ್ಕೊಬಿಡ್ತಾರೆ. ಸೊ ಹಂಗೆ ಬರ್ಕೊಳ್ಳೋಗಿಲ್ಲ, -y ನಥಿಂಗ್ ಬಟ್ ಈ ಸೈನ್ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು, y ವ್ಯಾಲ್ಯೂ ಏನಾಗುತ್ತೆ -4 ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಇಲ್ಲಿ ಎಕ್ಸಿಗೆ 0 ಕೊಟ್ಟರೆ ವೈಗೆ ವ್ಯಾಲ್ಯೂ ಬಂತು. ನೆಕ್ಸ್ಟ್ ವೈಗೆ 0 ಕೊಡ್ತೀನಿ. ಇಫ್ ವೈ ಇಸ್ ಈಕ್ವಲ್ಸ್ ಟು 0, ವೈ ವ್ಯಾಲ್ಯೂ ಏನು ತೊಗೊಂಡಿದ್ದೀನಿ 0 ತೊಗೊಂಡಿದ್ದೀನಿ, ಏನಾಗುತ್ತೆ 0 ಮೈನಸ್ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಏನು 0 ಈಕ್ವಲ್ಸ್ 4. ಎಕ್ಸ್ ಮೈನಸ್ 0 ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ಏನು ಬಂತು 4 ಬಂತು. ನೆಕ್ಸ್ಟು ಇದು ಸೆಕೆಂಡ್ ಟೇಬಲ್ ಆಗುತ್ತೆ. ಎಕ್ಸ್ ವೈ ಎಕ್ಸಿಗೆ 0 ಕೊಟ್ಟಾಗ ಎಷ್ಟು ಬಂದಿದೆ ವೈ ವ್ಯಾಲ್ಯೂಲಿ -4. ಅದೇ ಥರ ವೈಗೆ 0 ಕೊಟ್ಟಾಗ ಎಕ್ಸಿಗೆ ಎಷ್ಟು ಬಂದಿದೆ ವ್ಯಾಲ್ಯೂ +4 ಬಂದಿದೆ. ಹೇಳಿದ್ದೀನಿ ಎಕ್ಸಿಗಾದರೂ ಕೊಡ್ಬೋದು, ವೈಗಾದರೂ ವ್ಯಾಲ್ಯೂ ಕೊಡ್ಬೋದು. ಇನ್ ಕೇಸ್ ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂ ಫ್ರಾಕ್ಷನಲ್ಲಿ ಬರಬಾರ್ದು, ಆ ಥರ ವ್ಯಾಲ್ಯೂ ಕೊಡಬೇಕು. ಇನ್ ಕೇಸ್ ವೈಗೆ ವ್ಯಾಲ್ಯೂ ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಫ್ರಾಕ್ಷನಲ್ಲಿ ಬರಬಾರ್ದು ಅಷ್ಟೇ. ಇನ್ನು ಯಾವ ಥರ ಬೇಕಾದರೂ ವ್ಯಾಲ್ಯೂ ನೆಗೆಟಿವ್ ಕೊಡ್ಬೋದು, ಪಾಸಿಟಿವ್ ಕೊಡ್ಬೋದು, 0 ಕೂಡ ಕೊಡ್ಬೋದು. ಈಗ ನಮಗೆ 2 ಟೇಬಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಹಾಕಬೇಕು, ಗ್ರಾಫ್ ಹಾಕಬೇಕು. ಗ್ರಾಫ್ ಹಾಕೋಣ. ಸೊ ದಿಸ್ ಈಸ್ ಹಾರಿಜಾಂಟಲ್ ಲೈನ್. This we call it as x-axis. This vertical line we call it as y-axis. Right side positive, left side negative, upper positive, lower negative. 1, 2, 3,
4 5 6 7 8 9 10 -1 -2 -3 -4 -5 -6 -7. ಇದನ್ನ ಎಲ್ಲಿವರೆಗೂ ವ್ಯಾಲ್ಯೂ ಕೊಡ್ಬೋದು ಅಂತೇಳಿ ನಮ್ಮ ಟೇಬಲ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೋ ಅಷ್ಟರವರೆಗೂ ಕೊಡ್ಬೋದು. ಇಲ್ಲಿ 1 2 3 4 5 6 7 8 9 10 -1 -2 -3 -4 -5 -6 -7 ಆಯಿತು. ಸ್ಕೇಲ್ ಬರೆಯೋದು ಕೂಡ ಇಂಪಾರ್ಟೆಂಟು. ಸ್ಕೇಲ್ ಎಕ್ಸ್ ಆಕ್ಸಿಸ್ ಅಂದರೆ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ಗೆ 1 ಯೂನಿಟ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ವೈ ಆಕ್ಸಿಸ್ ಆಲ್ಸೋ 1 ಸೆಂಟಿಮೀಟರ್ ಈಕ್ವಲ್ಸ್ 1 ಯೂನಿಟ್. ಫಸ್ಟ್ ಟೇಬಲ್ ಎಕ್ಸ್ ವ್ಯಾಲ್ಯೂ ಏನಿದೆ 0, ಎಕ್ಸ್ ವ್ಯಾಲ್ಯೂ 0 ಅಂದರೆ ಇಲ್ಲಿ ಬರುತ್ತೆ. ವೈ ವ್ಯಾಲ್ಯೂ ಏನು ಬರಬೇಕು 10, ವೈ ವ್ಯಾಲ್ಯೂ ಎಷ್ಟಿದೆ 10 ಅಂದರೆ ವೈ ಅಂದರೆ ಇದು. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 10 ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 0, 10. ನೆಕ್ಸ್ಟ್ 10, 0, ಎಕ್ಸ್ ವ್ಯಾಲ್ಯೂ 10 ಅಂದರೆ ಇಲ್ಲಿ, ವೈ ವ್ಯಾಲ್ಯೂ 0 ಅಂದರೆ ಇಲ್ಲೇ ಬರುತ್ತೆ. ಯಾಕೆಂದರೆ ವೈ ಅಂತ ಹೇಳಿದ್ರೆ ಇದು, 0 ಅಂದರೆ ಇಲ್ಲೇ ಬರುತ್ತೆ. 10, 0. ಸೊ 2 ಪಾಯಿಂಟ್ಸ್ ಆಯಿತು. 2 ಪಾಯಿಂಟ್ಸ್ನು ಜಾಯಿನ್ ಮಾಡೋಣ. ಸೊ ನೀವು ಸ್ಕೇಲಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನನ್ನ ಕೈಯಲ್ಲಿ ಹಾಕ್ತಿರೋದ್ರಿಂದ ಅಷ್ಟು ಸ್ಟ್ರೈಟ್ ಲೈನ್ ಬರ್ತಾ ಇಲ್ಲ. ಬಟ್ ಇವು ನೀವೇನು ಯೂಸ್ ಮಾಡಬೇಕು, ಸ್ಕೇಲೇ ಯೂಸ್ ಮಾಡಬೇಕು. ಸೊ 10, 0. ನೆಕ್ಸ್ಟ್ ಸೆಕೆಂಡ್ ಟೇಬಲ್ 0, ಎಕ್ಸ್ ವ್ಯಾಲ್ಯೂ 0 ಇಲ್ಲಿ, ವೈ ವ್ಯಾಲ್ಯೂ -4 ಅಂದರೆ -4 ಅಂದರೆ ಮೇಲೆ ಹೋಗ್ಬೇಕು, ಕೆಳಗೆ ಬರಬೇಕು. ವೈ ವ್ಯಾಲ್ಯೂ ನೆಗೆಟಿವ್ ಅಂತ ಹೇಳಿದ್ರೆ ಕೆಳಗೆ ಬರಬೇಕು. 0, -4. ನೆಕ್ಸ್ಟ್ 4, 0. 4, 0 ಅಂದರೆ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0 ಅಂದರೆ ಇಲ್ಲಿ ಬರುತ್ತೆ. 4, 0. ಸೊ ಈಗ ಇದೊಂದು ಪಾಯಿಂಟ್. ಸೊ ಇದನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸೊ ನಮ್ದು ಇಲ್ಲಿ ಮೆಜರ್ಮೆಂಟು ಅಷ್ಟು ನೀಟಾಗಿರೋದು. ನಾನು ನಾರ್ಮಲ್ ಕೈಯಲ್ಲಿ ಡ್ರಾ ಮಾಡಿ, ಬಟ್ ನೀವು ಗ್ರಾಫ್ ಬುಕ್ಕಲ್ಲಿ ಹಾಕೋದ್ರಿಂದ ಕರೆಕ್ಟಾಗಿರುತ್ತೆ, ಕರೆಕ್ಟಾಗಿ ಬರುತ್ತೆ ನಿಮ್ಮದು ಗ್ರಾಫು. ಸೊ it should intersect at 7, 3. Why? Because x value 7 ಆಗುತ್ತೆ, y value 3 ಆಗುತ್ತೆ. ನೀವು ಒಂದು ಕೇಸ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದಾದ್ರೂ 7, 3 ಅಂತ ಹೇಳಿದ್ರೆ x ವ್ಯಾಲ್ಯೂ 7, y ವ್ಯಾಲ್ಯೂ 3, 7 + 3 10. ಅದರ ನಾವು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಕರೆಕ್ಟೋ ಇಲ್ಲ ಅಂತ ನೀವು ಯಾವ ಚೆಕ್ ಮಾಡ್ಬೋದು ಅಂದರೆ ಬಂದಿರೋ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸರಿ, 7 - 3 ಅಂದರೆ 4 ಬರುತ್ತೆ, 7 + 3 ಅಂದರೆ ಎಷ್ಟಾಗುತ್ತೆ 10 ಬರುತ್ತೆ. ಇಲ್ಲಿ ನಮ್ಮದು ಕೈಯಲ್ಲಿ ಹಾಕೋದಿರೋದ್ರೆ ಅಷ್ಟು ನೀಟಾಗಿ ಬರಲ್ಲ, ಬಟ್ ನೀವು ಇದ್ರಲ್ಲಿ ಹಾಕಿದ್ರೆ ನೀಟಾಗಿ ಬರುತ್ತೆ. ಸೆವೆನ್, 3 ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ 7, 3ನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. 7, 3. So the lines are intersecting at 7, 3. Nothing but x is equals to 7, y is equals to 3. ಸೊ ದಿಸ್ ಈಸ್ ದ ಫೈನಲ್ ಸೊಲ್ಯೂಷನ್. ಇದರಲ್ಲಿ ನಮಗೆ ಗ್ರಾಫಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸ್ಕೇಲ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಏನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಲೈನ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಮೆನ್ಷನ್ ಮಾಡಬೇಕು. ದಟ್ ಈಸ್ 7, 3 ಅಂದರೆ ಎಕ್ಸ್ ವ್ಯಾಲ್ಯೂ 7, ವೈ ವ್ಯಾಲ್ಯೂ 3 ಆಗುತ್ತೆ. ಸೊ ಈ 2 ಟೇಬಲ್ಗೆ 2 ಮಾರ್ಕ್ಸು, ನಾವು ನೆಕ್ಸ್ಟ್ ಗ್ರಾಫ್ ಹಾಕೋದಕ್ಕೆ 2 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸ್ ಇರುತ್ತೆ ಇದಕ್ಕೆ.
ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸಸೈಸಲ್ಲಿ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್. ಸೊ ಗ್ರಾಫಿಕಲ್ ಮೆಥಡ್ ತುಂಬ ಇಂಪಾರ್ಟೆಂಟು ನಮಗೆಲ್ಲ ಎಕ್ಸಾಮ್ಗೆ, ಅದು ಎಸ್ಪೆಷಲಿ ಮೇನ್ ಬೋರ್ಡ್ ಎಕ್ಸಾಮ್ಗಂತೂ 4 ಮಾರ್ಕ್ಸಿಗೆ ಅದು 100% ಪಕ್ಕಾ ಕ್ವಶನು ಗ್ರಾಫಿಕಲ್ ಮೆಥಡ್. ಸೊ ಅದನ್ನು ಅದ್ರ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅದನ್ನ ಕಲೀಲೇಬೇಕು. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, 5 pencil and 7 pens together. 5 pencil and 7 pens together cost ₹50, where 7 pencil and 5 pens together cost ₹46. Find the cost of 1 pencil and 1 pen. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾನು ಹೇಳೋದು ಒಂದು ಮರ್ತೆ. ಅವ್ರು ಏನು ಕೇಳಿದ್ರು ಅಂತ ಹೇಳಿದ್ರೆ, ನಮಗೆ ಅಲ್ಲಿ ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್ ಅಂತೇಳಿ ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎಷ್ಟು ಬಂತು, ಎಕ್ಸ್ ವ್ಯಾಲ್ಯೂ 7 ಬಂತು, ವೈ ವ್ಯಾಲ್ಯೂ 3 ಬಂತು. ಅದರ ನಂಬರ್ ಆಫ್ ಗರ್ಲ್ಸ್ 7, ಅಂದರೆ ನಾವು ನಂಬರ್ ಆಫ್ ಗರ್ಲ್ಸ್ನೇ ಅಂತ ತೊಗೊಂಡಿದ್ವಿ, ಎಕ್ಸ್ ಅಂತ ತೊಗೊಂಡಿದ್ವಿ. ನಂಬರ್ ಆಫ್ ಬಾಯ್ಸ್ನೇ ಅಂತ ತೊಗೊಂಡಿದ್ವಿ, ವೈ ಅಂತ ತೊಗೊಂಡಿದ್ವಿ. ಸೊ ನಂಬರ್ ಆಫ್ ಗರ್ಲ್ಸ್ ಏನಾಗುತ್ತೆ 7 ಆಗುತ್ತೆ, ನಂಬರ್ ಆಫ್ ಬಾಯ್ಸ್ ಏನಾಗುತ್ತೆ 3 ಆಗುತ್ತೆ. ಸೊ ಲಾಸ್ಟಿಗೆ ಏನು ಫೈನಲ್ ಆನ್ಸರ್ ಕೇಳಿದ್ರೆ ಅದು ಕರೆಕ್ಟಾಗಿ ನಾವು ಆನ್ಸರ್ ಇಡಬೇಕು. ಸೊ ನಂಬರ್ ಆಫ್ ಗರ್ಲ್ಸ್ 7 ಆಗುತ್ತೆ, ನಂಬರ್ ಆಫ್ ಬಾಯ್ಸ್ 3 ಆಗುತ್ತೆ. ಸಾರಿ ಫಾರ್ ದಿಸ್ ಲಾಸ್ಟ್ ಪ್ರಾಬ್ಲಮ್, ನಾನು ಇದನ್ನು ಮೆನ್ಷನ್ ಮಾಡೋದು ಮರ್ತೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಏನಿದೆ, 5 pencil 7 pens ಟುಗೆದರ್ ಕಾಸ್ಟ್ ₹50. ಸೊ ಈಗ ವರ್ಡ್ ಪ್ರಾಬ್ಲಮ್ ಇದೆ, ಇದಕ್ಕೂ ಕೂಡ ನಾವು ಈಕ್ವೇಷನ್ ಬರೆಯೋದು ಇಂಪಾರ್ಟೆಂಟು. ಈಕ್ವೇಷನ್ ಯಾವ ಥರ ಬರೆಯೋದು ನೋಡೋಣ. ಸೊ 5 pencil and 7 ಪೆನ್ಸ್. ಸೊ ನಾವು ಪೆನ್ಸಿಲ್ನ ಏನಂತ ತಗೊಳ್ಳೋಣ, ಪೆನ್ಸಿಲ್ ಎಕ್ಸ್, ಪೆನ್ ವೈ ಅಂತ ತಗೊಳ್ಳೋಣ. 5 pencil ಮೀನ್ಸ್ 5 ಪೆನ್ಸಿಲ್ ಅಂತ ತಗೊಂಡಿದ್ವಿ ಎಕ್ಸ್, 5 pencil ಪ್ಲಸ್ 7 pens. 7 ಟುಗೆದರ್ ಮೀನ್ಸ್ ಜೊತೆಗೆ. ಸೊ 7 pens, ಪೆನ್ಸಿಲ್ ಅಂತ ತಗೊಂಡಿದ್ವಿ ವೈ. ಸೊ 5 pencil 7 pens ತಗೊಂಡಿರೋದಕ್ಕೆ ಕಾಸ್ಟ್ ಎಷ್ಟು ಪೇ ಮಾಡ್ತಿದ್ದಾರೆ, 50. ಇದರಲ್ಲಿ ಏನಿದೆ, 5 pencil 7 ಪೆನ್ಸ್ ಇದೆ ಟುಗೆದರ್, ಇವೆರಡಕ್ಕೂ ಸೇರಿ ಎಷ್ಟು ಅಮೌಂಟ್ ಪೇ ಮಾಡ್ತಿದ್ದಾನೆ, ₹50. ಅಂದರೆ ಇಲ್ಲಿ ಪ್ಲಸ್ ಆಗುತ್ತೆ. ದಿಸ್ ಈಸ್ ಈಕ್ವೇಶನ್ 1. ನೆಕ್ಸ್ಟ್ 7 pencil 5 pens together cost 46. ದಿಸ್ ಈಸ್ ಈಕ್ವೇಶನ್ 2. ಸೊ ಇದು ಈಕ್ವೇಶನ್ 2 ಆಯಿತು. ಈಗ ಈಕ್ವೇಶನ್ ಬರೆದಿದ್ದಾಯಿತು. ನಾವು ಈ ಈಕ್ವೇಶನ್ ಬೈ ಗ್ರಾಫಿಕಲ್ ಮೆಥಡ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಕನ್ಸಿಡರ್ ಈಕ್ವೇಶನ್ 1. ವಾಟ್ ಈಸ್ ಈಕ್ವೇಶನ್ 1? 5x plus 7y equals to 50. ನಾವು ಇದರಲ್ಲಿ ಎಕ್ಸಿಗೆ ಅಥವಾ ವೈಗೆ ವ್ಯಾಲ್ಯೂ ಕೊಡ್ತಾ ಹೋದ್ರೆ, ಎಕ್ಸಿಗೆ ಕೊಟ್ಟರೆ ವ್ಯಾಲ್ಯೂ ವೈಗೆ ಬರುತ್ತೆ, ವೈಗೆ ಕೊಟ್ಟರೆ ಎಕ್ಸಿಗೆ ಬರುತ್ತೆ. ಸೊ ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ಯಾವ ಥರ ಎಕ್ಸ್ ವ್ಯಾಲ್ಯೂ ಕೊಡಬೇಕಪ್ಪ ಎಕ್ಸಿಗೆ ಅಂದರೆ, ನಮಗೆ ಬರೋ ವೈ ವ್ಯಾಲ್ಯೂ ಏನಾಗಿರಬಾರ್ದು, ಫ್ರ್ಯಾಕ್ಷನಲ್ಲಿ ಇರಬಾರ್ದು, ಆ ಥರ ಕೊಡಬೇಕು. ಇನ್ ಕೇಸ್ ವೈ ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ಅಲ್ವ, ಆ ಎಕ್ಸ್ ವ್ಯಾಲ್ಯೂ ಬರೋ ಎಕ್ಸ್ ವ್ಯಾಲ್ಯೂ ಏನಾಗಿರಬೇಕು, ನಮಗೆ ಇಂಟೀಜರ್ಸ್ ಆಗಿರ್ಬೇಕು, ಬಟ್ ಫ್ರ್ಯಾಕ್ಷನ್ ಆಗಿರಬಾರ್ದು, ಆ ಥರ ಕೊಡ್ಬೇಕು ಅಷ್ಟೇ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇಫ್ ಎಕ್ಸಿಗೆ ಏನಾದರೂ ನಾವು 0 ಕೊಟ್ಟರೆ 5 into 0 ಆಗುತ್ತೆ, 0 ಆಗುತ್ತೆ. 7y is equals to 50 ಅಂತ ಹೇಳಿದ್ರೆ, y is equals to 50/7 ಆಯಿತು ಅಂದರೆ 50 ಈಸ್ ನಾಟ್ ಡಿವಿಸಬಲ್ ಬೈ 7. ಅದಕ್ಕೋಸ್ಕರ ನಮಗೆ ಎಕ್ಸಿಗೆ 0 ಕೊಡೋದಕ್ಕಾಗಲ್ಲ. ನೆಕ್ಸ್ಟ್ 1 ಕೊಟ್ಟರೆ 5 into 1 ಏನಾಗುತ್ತೆ, 5 ಆಗುತ್ತೆ. 7y is equals to 50 minus 5 ಅಂದರೆ 45. 45 ಆಲ್ಸೋ ನಾಟ್ ಡಿವಿಸಬಲ್ ಬೈ 7, ಅದು ಆಗಲ್ಲ. 2 ನೋಡಿದ್ರೆ 5 2s are 10. 10 ಅಂದರೆ ಈ 10 ಆ ಕಡೆ ಕಳಿಸಿದ್ರೆ 50 minus 10 ಅಂದರೆ 40 ಆಗುತ್ತೆ. 40 ಆಲ್ಸೋ ನಾಟ್ ಡಿವಿಸಬಲ್ ಬೈ 7, ಅದು ಆಗಲ್ಲ. 3 ಕೊಡ್ಬೋದು. ಎಕ್ಸ್ ವ್ಯಾಲ್ಯೂ 3 ಕೊಟ್ಟರೆ, ಸೊ 0 1 2 ಯಾಕೆ ಆಗಲ್ಲ ಅಂತ ಕೂಡ ನಾನು ಹೇಳಿದ್ದೀನಿ.
ಸೊ ಯಾಕೆ ಅಂತ ಹೇಳಿದ್ರೆ ನಮಗೆ ಹೇಳಿದೀನಿ ಎಕ್ಸಿಗೆ ವ್ಯಾಲ್ಯೂ ಕೊಡ್ತೀವಿ, ವೈಗೆ ಬರೋ ವ್ಯಾಲ್ಯೂ ಏನಾಗಿರ್ಬಾರ್ದು, ಫ್ರಾಕ್ಷನ್ ಅಲ್ಲಿ ಇರಬಾರ್ದು. 0, 1, 2 ಕೊಟ್ರೆ ನಮಗೆ ಆನ್ಸರು ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವೇನು ಕೊಡ್ತಾ ಇಲ್ಲ, 0 ಕೊಡ್ತಾ ಇಲ್ಲ, 1 ಕೊಡ್ತಾ ಇಲ್ಲ, 2 ಕೊಡ್ತಾ ಇಲ್ಲ, 3 ಕೊಡ್ತಾ ಇದ್ದೀನಿ. ಸೊ 3 ಅಂದ್ರೆ ಏನಾಗುತ್ತೆ, 5 into 3 plus 7y equals 50. 5 3s are 15 plus 7y is equals to 50. 7y is equals to 50. ಇದು ಆ ಕಡೆ ಹೋದ್ರೆ ಏನಾಗುತ್ತೆ, ಆ ಕಡೆ LHS ಇಂದ RHS, RHS ಇಂದ LHS ಶಿಫ್ಟ್ ಆಗ ಸೈನ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. 7y is equals to 50 minus 15 ಅಂತಂದ್ರೆ ಎಷ್ಟಾಗುತ್ತೆ, 35. y is equals to 35 by 7. 7 1s are 7 5s. y ವ್ಯಾಲ್ಯೂ ಎಷ್ಟು ಬರುತ್ತೆ, 5 ಬರುತ್ತೆ. ನೆಕ್ಸ್ಟ್ ಎಕ್ಸಿಗೆ 3 ಆಯಿತು. ನೆಕ್ಸ್ಟ್ ಎಕ್ಸಿಗೆ 3 ಆಯ್ತು. ನೆಕ್ಸ್ಟ್ ವೈಗೆ ವ್ಯಾಲ್ಯೂ ಕೊಡ್ಬೇಕೀಗ. ವೈಗೆ ವ್ಯಾಲ್ಯೂ ನೋಡೋಣ. ಒಂದಾಯಿತು. ನಾನು ಹೇಳಿದ್ದೀನಿ ಎಕ್ಸಿಗಾದ್ರೂ ವ್ಯಾಲ್ಯೂ ಕೊಡ್ಬೋದು, ವೈಗಾದ್ರೂ ವ್ಯಾಲ್ಯೂ ಕೊಡೋದು. ಈಗ ವೈಗೆ ಏನಾದರೂ 0 ಕೊಟ್ಟರೆ ಏನಾಗುತ್ತೆ, 0 ಕೊಟ್ಟರೆ ಏನಾಗುತ್ತೆ, 7 into 0 7 ಆಗುತ್ತೆ. ಸಾರಿ 7 into 0 0 ಆಗುತ್ತೆ. ಸೊ ಏನಾಗುತ್ತೆ, ಇದು ಫುಲ್ 0 ಆಗುತ್ತೆ. 5x is equals to 50 ಅಂದರೆ ಎಕ್ಸಿಗೆ 50 is divisible by 5. ನಾವು ಎಕ್ಸಿಗೆ ಈಗ ಎಕ್ಸಿಗೆ ವ್ಯಾಲ್ಯೂ ಕೊಟ್ಟಿದ್ದೀನಿ, ಎಷ್ಟು ಎಕ್ಸಿಗೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀನಿ, 3 ಕೊಟ್ಟಿದ್ದೀನಿ. ವೈಗೆ ಎಷ್ಟು ಬಂದಿದೆ, 5 ಬಂದಿದೆ. ನೆಕ್ಸ್ಟ್ ವೈಗೆ ವ್ಯಾಲ್ಯೂ ಕೊಡೋಣ. y ಈಕ್ವಲ್ಸ್ 0. y ಈಕ್ವಲ್ಸ್ ಟು 0 ಅಂದರೆ ಎಷ್ಟಾಗುತ್ತೆ, 5x ಪ್ಲಸ್ 7 into 0 ಈಕ್ವಲ್ಸ್ 50. 5x 7 into 0 means 0. 50. x equals 50 by 5 means 5 ones are 5 tens. x ವ್ಯಾಲ್ಯೂ ಎಷ್ಟು ಬರುತ್ತೆ, 10 ಬಂತು. ಸೊ ಫಸ್ಟ್ ಎಕ್ಸಿಗೆ ಕೊಟ್ಟಿದ್ದೀನಿ, ಎಕ್ಸಿಗೆ 0 ಆಗಿಲ್ಲ, 1 ಆಗಿಲ್ಲ, 2 ಏನಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಎಕ್ಸಿಗೆ 3 ಕೊಟ್ಟೆ. ಎಕ್ಸಿಗೆ 3 ಕೊಟ್ಟಾಗ ವೈ ವ್ಯಾಲ್ಯೂ ಎಷ್ಟು ಬಂತು, 5 ಬಂತು. ನೆಕ್ಸ್ಟ್ ವೈಗೆ 0 ಕೊಟ್ಟೆ. ವೈಗೆ 0 ಕೊಟ್ಟರೆ ಓಕೆ, ನೋ ಪ್ರಾಬ್ಲಮ್. ನಮಗೆ ವೈಗೆ 0 ಕೊಟ್ಟರೆ ಏನಾಗುತ್ತೆ, 7 into 0 ಏನಾಗುತ್ತೆ, 0 ಆಗುತ್ತೆ. ಸೊ 5x is equals to 50 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 10 ಆಯಿತು. ಸೊ ಈಗ ಇದರಿಂದ ಟೇಬಲ್ಲು ಎಕ್ಸ್ ವೈ 3 ಕೊಟ್ಟಾಗ ಎಷ್ಟು ಬಂದಿದೆ ನಮಗೆ, 5 ಬಂದಿದೆ. ವೈಗೆ 0 ಕೊಟ್ಟಾಗ ಎಷ್ಟು ಬಂದಿದೆ ನಮಗೆ, ವೈಗೆ 0 ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 10 ಬಂದಿದೆ. ಆಯಿತು. ನೆಕ್ಸ್ಟ್ ಕನ್ಸಿಡರ್ ಈಕ್ವೇಶನ್ 2. Consider equation 2. What is equation 2? 7x plus 5y is equals to 46. ಇಲ್ಲಿ ಎಕ್ಸಿಗೆ 0 ಕೊಡೋಣ. ಎಕ್ಸಿಗೆ 0 ಕೊಟ್ಟರೆ ಏನಾಗುತ್ತೆ, 7 into 0 0 ಆಗುತ್ತೆ. 5y is equals to 46 ಅಂದರೆ 46 is not divisible by 5. ಸೊ ಎಕ್ಸಿಗೆ 0 ಕೊಟ್ಟರೆ ಆಗಲ್ಲ, ನಮಗೆ ಫ್ರಾಕ್ಷನ್ ಅಲ್ಲಿ ಬರುತ್ತೆ. 1 ಕೊಟ್ಟರೆ x is equals to 1 ಅಂದರೆ 7 ಆಗುತ್ತೆ. 5y is equals to 46 minus 7. 46 minus 7 ಅಂತ ಹೇಳಿದ್ರೆ ಇದು ಕೂಡ ಏನಾಗಲ್ಲ, ನಮಗೆ ಫ್ರಾಕ್ಷನ್ ಅಲ್ಲೇ ಬರುತ್ತೆ, ಆಗಲ್ಲ. ನೆಕ್ಸ್ಟ್ x is equals to 2 ಕೊಡೋಣ. 2 ಕೊಟ್ಟರೆ 7 2s are 14. 46 ಇದು ಆ ಕಡೆ ಹೋದ್ರೆ ಮೈನಸ್ 14 ಆಗುತ್ತೆ. 6 ಅಲ್ಲಿ 4 ಹೋದ್ರೆ 2, 4 ಅಲ್ಲಿ 1 ಹೋದ್ರೆ ಇದು ಕೂಡ ಆಗಲ್ಲ. 3 ಕೊಡೋಣ. 3 ಕೊಡೋಣ ನೋಡೋಣ. x ಈಕ್ವಲ್ಸ್ ಟು 3 ಕೊಟ್ಟರೆ ಏನಾಗುತ್ತೆ, 7 3s 3 ಕೊಟ್ಟರೆ ಏನಾಗುತ್ತೆ, 7 3s 21 ಆಗುತ್ತೆ. 21 ಇಲ್ಲಿ 46 ಮೈನಸ್ 21 ಅಂದರೆ 6 ಅಲ್ಲಿ 1 ಹೋದ್ರೆ 5 4 ಓಕೆ 3 ಕೊಡ್ಬೋದು. x is equals to 3. x is equals to 3 ಕೊಟ್ಟರೆ ಏನಾಗುತ್ತೆ, 7 into 3 ಪ್ಲಸ್ 5y is equals to 46. 7 3s 21. 5y equals 46. 5y equals 46. ಇದು ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 21. 5y is equals to 46 minus 21 ಅಂದರೆ ಎಷ್ಟಾಗುತ್ತೆ, 25 ಆಗುತ್ತೆ. y ವ್ಯಾಲ್ಯೂ ಎಷ್ಟು ಬರುತ್ತೆ, 25 ones 5 5s. y ವ್ಯಾಲ್ಯೂ ಎಷ್ಟಾಗುತ್ತೆ, 5 ಆಗುತ್ತೆ. ನೆಕ್ಸ್ಟ್ ಎಕ್ಸ್ಗೆ 3 ಕೊಟ್ಟೆ, ವೈಗೆ 5 ಬಂತು. ನೆಕ್ಸ್ಟ್ ನೋಡೋಣ. ವೈಗೆ ಇನ್ ಕೇಸ್ 0 ಕೊಟ್ಟರೆ, ವೈಗೆ 0 ಕೊಟ್ಟರೆ 5 into 0 0 ಆಗುತ್ತೆ. ಬಟ್ 7x is equals to 46 ಆಗುತ್ತೆ. ಬಟ್ 46 is not divisible by 7 ಆಗಲ್ಲ. 5 ಆಯಿತು ನಮಗೆ. ನೆಕ್ಸ್ಟ್
ಇನ್ನೊಂದು ವ್ಯಾಲ್ಯೂ ಏನು ಕೊಡೋಣ, ಎಕ್ಸ್ಗೆ ನೋಡೋಣ. ಎಕ್ಸಿಗೆ 3 ಆಯಿತು, 4 ಕೊಟ್ಟರೆ 7 4 28 ಆಗುತ್ತೆ. 46 ಮೈನಸ್ 28 ಅಂತ ಹೇಳಿದ್ರೆ 6ಅಲ್ಲಿ 8 ಹೋದ್ರೆ 16ಅಲ್ಲಿ 8 ಹೋದ್ರೆ 8, 3ನಲ್ಲಿ 2 ಹೋದ್ರೆ 1 ಆಗಲ್ಲ. 8 ಒಂದ್ಸಲ ಚೆಕ್ ಮಾಡೋಣ. 7 8s ಎಷ್ಟಾಗುತ್ತೆ, 7 8s 56. 46 ಮೈನಸ್ ಓಕೆ 8 ಕೊಡ್ಬೋದು ನಾವು. ಇಫ್ x ಈಕ್ವಲ್ಸ್ 8, 3 ಆಯಿತು, 4 5 6 7 ಕೊಟ್ರೆ ಫ್ರಾಕ್ಷನ್ ಬರುತ್ತೆ, ಅದಕ್ಕೆ ಅದು ಕೊಡ್ತಾ ಇಲ್ಲ, 8 ಕೊಡ್ತಾ ಇದ್ದೀನಿ. y ಕೂಡ 0 ಕೊಟ್ಟು ನೋಡಿದೆ, ಅದು ಕೂಡ ಆಗಿಲ್ಲ. ಸೊ ವೈಗೆ 1 2 3 ಚೆಕ್ ಮಾಡ್ಬೋದು. ಬಟ್ ನಾನು ಎಕ್ಸ್ ನೋಡಿದೆ, ಎಕ್ಸ್ ಇಸ್ 8 ಕೊಟ್ಟಿದ್ದೀನಿ. ಎಕ್ಸ್ ಈಕ್ವಲ್ 8 ಕೊಟ್ಟರೆ ಎಷ್ಟು ಬರುತ್ತೆ ನೋಡಿ, 7 into 8 plus 5y is equals to 46. 8 7s are 56 plus 5y is equals to 46. 5y is equals to 46. ಇದು ಆ ಕಡೆ ಹೋದರೆ minus 56. 5y is equals to 46 minus 56. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಎಷ್ಟಾಗುತ್ತೆ, -10. ಮೈನಸ್ ಏನಕ್ಕಪ್ಪ ಅಂದರೆ ಬಿಗ್ ನಂಬರ್ ಏನಿದೆ ನೆಗೆಟಿವ್ ಇದೆ. y is equals to -10/5. 5 1s 5 2s. y ವ್ಯಾಲ್ಯೂ ಎಷ್ಟು ಬಂತು, -2 ಬಂತು. ಸೊ ಈಗ ನಮಗೆ ಇದರಿಂದ ಒಂದು ಟೇಬಲ್ ತಗೊಳ್ಳೋಣ. ಎಕ್ಸ್ ವೈ, ಇಲ್ಲೂ ಕೂಡ ಎಕ್ಸ್ಗೆ 3 ಕೊಟ್ಟರೆ ವೈಗೆ 5 ಬಂತು, ಎಕ್ಸ್ಗೆ 8 ಕೊಟ್ಟರೆ ವೈಗೆ -2 ಬಂತು. ಆ್ಯಕ್ಚುಲಿ ನಮಗೆ ಇಲ್ಲಿ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಗ್ರಾಫ್ ಹಾಕ್ಬೋದು. ಸೊ ಇದನ್ನ ಈಗ ಗ್ರಾಫ್ ಹಾಕೋಣ. ಸೊ ನಾನು ಗ್ರಾಫ್ ಹಾಕಬೇಕು ಅಂದರೆ ಇದನ್ನು ರಬ್ ಮಾಡ್ತೀನಿ. ಈಗ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಡೌಟ್ಸ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಈಗ ಇದಕ್ಕೆ ಗ್ರಾಫ್ ಹಾಕೋಣ. This is x-axis, y-axis. 1 2 3 4 5 6 7 8. -1 -2 -3 -4 -5 -6. 1 2 3 4 5 6 7 8. -1 -2 -3 -4 -5 -6 -7. ಫಸ್ಟ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ವೈ ವ್ಯಾಲ್ಯೂ 5. ಎಕ್ಸ್ ವ್ಯಾಲ್ಯೂ 3 ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 5 ಅಂದರೆ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ 3, 5. ನೆಕ್ಸ್ಟ್ 10, 0. 10, 0. ಓಕೆ, ಇಲ್ಲಿ ಜಾಸ್ತಿ ಕೊಡಬೇಕು. 9 10. ಎಕ್ಸ್ ವ್ಯಾಲ್ಯೂ 10 ಅಂದರೆ ಇಲ್ಲಿ ಬರುತ್ತೆ 0. ವೈ ಎಕ್ಸ್ ವ್ಯಾಲ್ಯೂ 10, ವೈ ವ್ಯಾಲ್ಯೂ 0 ಅಂತ ಹೇಳಿದ್ರೆ ಇಲ್ಲೇ ಬರುತ್ತೆ 10, 0. ನೆಕ್ಸ್ಟ್ ಆಯಿತು, ಇದನ್ನು ಜಾಯಿನ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಟೇಬಲ್ ನೋಡಿ, 3, 5 ನಥಿಂಗ್ ಬಟ್ ಇಲ್ಲೇ ಇರುತ್ತೆ. 8, -2. ಎಕ್ಸ್ ವ್ಯಾಲ್ಯೂ 8, ವೈ ವ್ಯಾಲ್ಯೂ -2. ವೈ ವ್ಯಾಲ್ಯೂ ಎಷ್ಟಿದೆ, -2. ಇದು -2 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ 8, -2. ಇನ್ನೊಂದು ವ್ಯಾಲ್ಯೂ ಇಲ್ಲೇ ಇದೆ. ಸೊ ದಿಸ್ ಈಸ್ 1 ಪಾಯಿಂಟ್. ಸೊ ಈಗ ಇದನ್ನು ಸೊ ದಿಸ್ ಈಸ್ 1 ಲೈನ್, ದಿಸ್ ಈಸ್ 1 ಲೈನ್. both the lines are intersecting at 3, 5. ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ ಅವೆರಡು ಲೈನು 3, 5 ನಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ ನಾವು ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಗ್ಬೋದು, ಎರಡರಲ್ಲೂ ಸಿಮಿಲರ್. ಇಲ್ಲೂ 3, 5 ಇದೆ, ಇಲ್ಲೂ 3, 5 ಇದೆ. ಸೊ both the lines are intersecting at 3, 5. ಸೊ ನಮಗೆ ಏನು ಕೇಳಿದ್ರಪ್ಪ ಅಂದರೆ ಕ್ವಶನ್ನು, ಸೊ ಫೈಂಡ್ ದ ಕಾಸ್ಟ್ ಆಫ್ ದ 1 pencil and ಕಾಸ್ಟ್ ಆಫ್ 1 pen. ಸೊ ಎರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅಟ್ 3, 5. ಸೊ ಅವ್ರು ನಮಗೆ ಕ್ವಶನ್ ಕೇಳಿದ್ದು ಕಾಸ್ಟ್ ಆಫ್ ಪೆನ್ಸಿಲ್ ಆ್ಯಂಡ್ ದಟ್ ಆಫ್ ಪೆನ್.
ಸೊ ನಾವು ಪೆನ್ಸಿಲ್ನ ಏನಂತ ತಗೊಂಡಿದ್ವಿ, ಎಕ್ಸ್ ಅಂತ ತಗೊಂಡಿದ್ವಿ. ದೇರ್ ಫೋರ್ ಕಾಸ್ಟ್ ಆಫ್ ಒನ್ ಪೆನ್ಸಿಲ್ ನಾವೇನಂತ ತಗೊಂಡಿದ್ವಿ, ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಇಲ್ಲಿ ಎಕ್ಸ್ಗೆ ಏನು ಬಂದಿದೆ, 3 ರೂಪೀಸ್. ನೆಕ್ಸ್ಟ್ ಕಾಸ್ಟ್ ಆಫ್ ಒನ್ ಪೆನ್ನ ವೈ ಅಂತ ತಗೊಂಡಿದ್ವಿ. ವೈ ಅಂದ್ರೆ ಇಲ್ಲಿ ಎಷ್ಟಿದೆ, 5 ರೂಪೀಸ್. ಸೊ ಗ್ರಾಫ್ ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಟ್ 3,5 ಅಂದ್ರೆ 3 ಎಕ್ಸ್ ವ್ಯಾಲ್ಯೂ 3 ಆಗುತ್ತೆ, ವೈ ವ್ಯಾಲ್ಯೂ 5 ಆಗುತ್ತೆ. ಅವ್ರು ನಮಗೆ ಏನು ಕೇಳಿದರೆ ಕಾಸ್ಟ್ ಆಫ್ ಒನ್ ಪೆನ್ಸಿಲ್. ನೆಕ್ಸ್ಟ್ ಕಾಸ್ಟ್ ಆಫ್ ಒನ್ ಪೆನ್. ಕಾಸ್ಟ್ ಆಫ್ ಒನ್ ಪೆನ್ಸಿಲ್ ಏನಂತ ತಗೊಂಡಿದ್ವಿ, 3 ರೂಪೀಸ್ ತಗೊಂಡಿದ್ವಿ. ಪೆನ್ಸಿಲ್ನ ಎಕ್ಸ್ ಅಂತ ತಗೊಂಡಿದ್ವಿ, ಎಕ್ಸ್ 3 ರೂಪೀಸ್ ಆಗುತ್ತೆ. ಪೆನ್ನ ವೈ ಅಂತ ತಗೊಂಡಿದ್ವಿ, ವೈ ಎಷ್ಟಾಗುತ್ತೆ, 5 ರೂಪೀಸ್ ಆಗುತ್ತೆ. ಸೊ ಇಷ್ಟು ನಮಗೆ ಫೈನಲ್ ಸೊಲ್ಯೂಷನ್ ಸಿಕ್ತು. ನೆಕ್ಸ್ಟ್ ಮೇನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2 and C1/C2, find out whether the lines representing the following pair of linear equation intersect at a point are parallel or coincident. Parallel ಆಗುತ್ತೋ coincident ಆಗುತ್ತೋ ಅಂತ ಏನು ಮಾಡಬೇಕು, ನಾವು ಚೆಕ್ ಮಾಡಬೇಕು. ನಾವು ಗ್ರಾಫಿಕಲ್ ಮೆಥಡಲ್ಲಿ ಸ್ಕೇಲ್ ಬರೆಯೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಆ ಎರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಬರೆಯೋದು ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ಯಾರು ಮರಿಬೇಡಿ. ಸೊ ಸಮ್ಟೈಮ್ಸ್ ಅದನ್ನು ಬರ್ದಿಲ್ಲ ಅಂತ ಹೇಳಿದ್ರು ಒಂದು ಹಾಫ್ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಹಾಫ್ ಮಾರ್ಕ್ಸ್ ಕೂಡ ಎಲ್ಲೂ ಕೂಡ ಕಟ್ ಆಗಬಾರ್ದು. ಸೊ ಫುಲ್ ಮಾರ್ಕ್ಸ್ ಬರಬೇಕು ಅಂದರೆ ನೀವು ನೀಟಾಗಿ ಎಲ್ಲನೂ ಫಾಲೋ ಅಪ್ ಮಾಡಬೇಕು. ಸೊ 3.1ನಲ್ಲಿ ಸೆಕೆಂಡ್ ಮೇನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2 and C1/C2, find out whether the lines representing the following pairs of equation intersect at a point are parallel or coincident. ಸೊ ಸೆಕೆಂಡ್ ಕ್ವಶನ್, ಅವರು ಈಕ್ವೇಶನ್ ಕೊಟ್ಟಿದ್ದಾರೆ. ಈ ಈಕ್ವೇಶನ್ಸ್ ಇಂಟರ್ಸೆಕ್ಟ್ ಆಗುತ್ತಾ, ಪ್ಯಾರಲಲ್ ಆಗುತ್ತೋ, ಕೋಇನ್ಸಿಡೆಂಟ್ ಆಗುತ್ತೋ ಅಂತ ಚೆಕ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ 5x minus 4y plus 8 equals to 0, 7x plus 6y minus 9 equals to 0. ಸೊ ನಾನು ಇದನ್ನು ಫಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಹೇಳಿದ್ದೀನಿ. ಸೊ ನಮಗಿದು ಗೊತ್ತಿರಬೇಕು ಏನಪ್ಪ ಅಂತ ಹೇಳಿದ್ರೆ, A1/A2 ನಾಟ್ ಈಕ್ವಲ್ಸ್ ಟು B1/B2 ಅಂತ ಹೇಳಿದ್ರೆ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಇಂಟರ್ಸೆಕ್ಟಿಂಗ್ ಮೀನ್ಸ್ ಒನ್ ಸೊಲ್ಯೂಷನ್. ಇಂಟರ್ಸೆಕ್ಟಿಂಗ್ ಅಂದರೆ ಎಷ್ಟು ಸೊಲ್ಯೂಷನ್ ಸಿಗುತ್ತೆ, ಯುನಿಕ್ ಸೊಲ್ಯೂಷನ್. ಇಫ್ A1/A2 B1/B2 equals to C1/C2, all ratios are equal means coincident lines. ಎಂತ ಲೈನ್ಸ್, coincident lines. Coincident lines means we will get many solutions. ಎಷ್ಟು solutions ಬರುತ್ತೆ, many solutions. If A1/A2 equals to B1/B2 but it is not equals to C1/C2 means lines are parallel. Parallel means no solution. ಸೊ ಈಗ ನಮಗೆ ಅವ್ರು ಏನು ಕೇಳಿದರೆ, ಮೇನು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ನ ರೇಷಿಯೋ ಕಂಪೇರ್ ಮಾಡಿಬಿಟ್ಟು ನಾವು ಹೇಳಬೇಕು ದೀಸ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್, ಪ್ಯಾರಲಲ್ ಆರ್ ಕೋಇನ್ಸಿಡೆಂಟ್. ನೋಡೋಣ ಇಲ್ಲಿ A1/A2 B1/B2 are A1/A2 are the coefficient of x, B1/B2 are the coefficient of y, C1/C2 means constant. Coefficient ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ coefficient of ಇಲ್ಲಿ x ಅಂತ ಹೇಳಿದ್ರೆ 5, ಜಸ್ಟ್ ಅದ್ರ ಪಕ್ಕ ಏನಿರುತ್ತೋ ಅದೇನಾಗುತ್ತೆ, coefficient ಆಗುತ್ತೆ. ಸೊ A1/A2 are the coefficient of x, B1/B2 are the coefficient of y, C1/C2 are constant. ಈಗ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ A1 ಅಂದರೆ ಎಷ್ಟು, 5, A2 ವ್ಯಾಲ್ಯೂ ಎಷ್ಟಿದೆ, 7, B1 ಎಷ್ಟಿದೆ, -4, ಸೈನ್ ಕೂಡ ಇಂಪಾರ್ಟೆಂಟ್, B2 ಎಷ್ಟಿದೆ, 6, C1 8, C2 ಎಷ್ಟಿದೆ, -9. ರೇಷಿಯೋಸ್ ಕಂಪೇರ್ ಮಾಡೋಣ. A1/A2 ಎಷ್ಟಿದೆ, 5/7. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾದ್ರೆ ಮಾಡಬೇಕು, ಬಟ್ ಮಾಡೋದಕ್ಕಾಗಲ್ಲ, ಅಷ್ಟೇ ಇಡೋಣ. ನೆಕ್ಸ್ಟ್ B1/B2 ಅಂದರೆ -4/6, 2 2s 2 3s, ಸೊ -2/3. C1/C2 8/-9. ಸೊ ಇದು ಕೂಡ ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಅಷ್ಟೇ.
ಸೊ a1/a2 5/7, b1/b2 -2/3, c1/c2 ಎಷ್ಟಿದೆ -8/9. ಒಂದಕ್ಕೊಂದು ಯಾವುದು ಈಕ್ವಲ್ ಇಲ್ಲ ಅಂತ ಹೇಳಿದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ನಾನು ಇಲ್ಲಿ ಬರ್ದಿದ್ದೀನಿ 3 ಕಂಡೀಷನ್ಸ್. ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ? ಫಸ್ಟ್ ಕಂಡೀಷನ್, ದಟ್ ಈಸ್ a1/a2 ನಾಟ್ ಈಕ್ವಲ್ಸ್ ಟು b1/b2 ಅಂತಂದ್ರೆ ಲೈನ್ಸ್ ಏನಾಗುತ್ತೆ? ಇಂಟರ್ಸೆಕ್ಟಿಂಗ್. ಸೊ ಯು ಶುಡ್ ಮೆನ್ಷನ್ a1/a2 not equals to b1/b2. a1/a2 not equal b1/b2 means these are intersecting lines. ಎಂತ ಲೈನ್ಸ್ ಆಗುತ್ತೆ? intersecting lines. So intersecting lines ಆಗುತ್ತೆ. intersecting lines nothing but how many solution we can get? unique solution. Next problem. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನೋ ಯಾವುದಾದ್ರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕೋದನ್ನ ಮರಿಬೇಡಿ. ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ. ಸೊ ಫಸ್ಟ್ ಪ್ರಾಬ್ಲಮ್ ಓವರ್. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೊ ವಾಟ್ ಈಸ್ ಸೆಕೆಂಡ್ ಪ್ರಾಬ್ಲಮ್? ಸೆಕೆಂಡ್ ಮೇನಲ್ಲಿ ಸೆಕೆಂಡ್ ಪ್ರಾಬ್ಲಮ್ 9x 3y plus 12 equals to 0. 18x plus 6y plus 24 equals to 0. ಇದು ಅಷ್ಟೇ ಸೇಮ್ ವ್ಯಾಲ್ಯೂಸ್ನ ಕಂಪೇರ್ ಮಾಡೋಣ. a1 ವ್ಯಾಲ್ಯೂ 9, a2 ವ್ಯಾಲ್ಯೂ 18, b1 ವ್ಯಾಲ್ಯೂ 3, b2 ವ್ಯಾಲ್ಯೂ 6, c1 ವ್ಯಾಲ್ಯೂ 12, c2 ವ್ಯಾಲ್ಯೂ 24. ಬರ್ಕೊಂಡಾದ್ಮೇಲೆ ಕಂಪೇರ್ ಮಾಡೋಣ. a1/a2 9/18, 9 1s 9 2s ಎಷ್ಟು ಬಂತು? 1/2. ನೆಕ್ಸ್ಟ್ b1/b2, b1/b2 ಎಷ್ಟಿದೆ? 3/6, 3 1s 3 2s ಎಷ್ಟಿದೆ? 1/2. c1/c2 12/24, 12 1s 12 2s. ಸೊ a1/a2 1/2, b1/b2 1/2, c1/c2 ಕೂಡ ಎಷ್ಟು ಬಂದಿದೆ? 1/2. ಅಂದರೆ ಎಲ್ಲ ರೇಷಿಯೋಸ್ ಏನಾಗಿದೆ ಇಲ್ಲಿ? ಸೇಮ್ ಇದೆ, ಈಕ್ವಲ್ ಇದೆ ಅಂತ ಹೇಳಿದ್ರೆ. ಇಫ್ ಆಲ್ ರೇಷಿಯೋಸ್ ಆರ್ ಈಕ್ವಲ್ ದೆನ್ ದೋಸ್ ಲೈನ್ಸ್ ವಿ ಕಾಲ್ ಇಟ್ ಆಸ್ ಕೋಇನ್ಸಿಡೆಂಟ್ ಲೈನ್ಸ್. ಏನಂತ ಕರಿತೀವಿ ಅವನ್ನ? ಕೋಇನ್ಸಿಡೆಂಟ್ ಲೈನ್ಸ್. ಮೆನ್ಷನ್ ದಟ್ ಕಂಡೀಷನ್. a1/a2 it is equals to b1/b2 and that is also equal c1/c2. The lines are coincident lines. Coincident lines means how many solution we can get? Infinitely many solution. Coincident ಅಂದ್ರೆ ನಮಗೆ ಒಂದು ಯೂನಿಕ್ ಸೊಲ್ಯೂಷನ್ ಸಿಗಲ್ಲ. We are getting so many solutions. Next. Third problem. 6x minus 3y plus 10 equals to 0. 2x minus y plus 9 equals to 0. a1/a2 ಅಂತ ಹೇಳಿದ್ರೆ a1 ವ್ಯಾಲ್ಯೂ 6, a2 ವ್ಯಾಲ್ಯೂ 2. 2 1s 2 3s ಎಷ್ಟು ಬಂದು? a1/a2 ರೇಷಿಯೋ 3 ಆಯಿತು. ನೆಕ್ಸ್ಟ್ b1/b2, b1 ವ್ಯಾಲ್ಯೂ ಎಷ್ಟಿದೆ? -3, b2 ವ್ಯಾಲ್ಯೂ -1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 1 1s 1 3s b1/b2 ರೇಷಿಯೋ ಎಷ್ಟು ಬರುತ್ತೆ? 3 ಬರುತ್ತೆ. ನೆಕ್ಸ್ಟ್ c1/c2, c1 ಇಲ್ಲಿ 10 ಇದೆ, c2 ಎಷ್ಟಿದೆ? 9 ಇದೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ, ಹಂಗೆ ಇಟ್ಟಿದ್ದೀನಿ 10/9. ಸೊ a1/a2 ಎಷ್ಟಿದೆ? 3 ಇದೆ. b1/b2 ಎಷ್ಟಿದೆ? ಅದು ಕೂಡ 3 ಇದೆ. c1/c2 ಎಷ್ಟು ಬಂದಿದೆ? 10/9. ಅಂದ್ರೆ ಫಸ್ಟ್ 2 ರೇಷಿಯೋಸ್ ಏನಾಗಿದೆ? ಒಂದಕ್ಕೊಂದು ಈಕ್ವಲ್ ಆಗಿದೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ಸ್ ಟು ದ ಥರ್ಡ್ ರೇಷಿಯೋ. ದೆನ್ ದೀಸ್ ಲೈನ್ಸ್ ಆರ್, ದಟ್ ಈಸ್ a1/a2 that is equals to b1/b2, but it is not equals to c1/c2. Then these are parallel lines. Parallel lines means there is no solution. So intersecting and coincident. Intersecting means one solution, coincident means many solution. If you are getting solution means those are consistent. For parallel lines there is no solution. No solution means that is inconsistent. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಕವರ್ ಮಾಡಿದ್ದೀನಿ ಅಂದರೆ ಗ್ರಾಫಿಕಲ್ ಮೆಥಡ್ ಒಂದು ಪ್ರಾಬ್ಲಮ್ನ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ. ಆಫ್ಟರ್ ದಟ್ ಎಕ್ಸಸೈಸ್ 3.1ನಲ್ಲಿ ಫಸ್ಟ್ ಮೇನು ಸೆಕೆಂಡ್ ಮೇನು ಕವರ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರೋದು 3rd 4th 5th 6th ಕಂಟಿನ್ಯೂ ಮಾಡೋಣ. ಸೊ ನೀವು ನಮ್ಮ ಈ ವಿಡಿಯೋನ ಇದೇ ಥರ ನೋಡಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಈ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಥರ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಅದನ್ನು ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.